ನಿಮಗೆಲ್ಲರಿಗೂ ನಮಸ್ಕಾರ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣಾ ಪ್ರಚಾರ ಸಭೆಯ ರ್ಯಾಲಿಯಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವಂಥ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಗ್ರಾಮ ವಾಸ್ತವ್ಯ ಅನ್ನೋದಕ್ಕೆ ಹೊಸ ಆಯಾಮವನ್ನು ಕೊಟ್ಟು ಮಾನಸದಲ್ಲಿ ಶಾಶ್ವತವಾಗಿ ನೆಲೆಯೂರುವಂತಹ ನಮ್ಮೆಲ್ಲರ ನಾಯಕರು ಗೌರವಾನ್ವಿತರಾದಂಥ ಕುಮಾರಣ್ಣವರೇ, ಕರ್ನಾಟಕ ರಾಜ್ಯ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರು, ಮಾಜಿ ಉಪಮುಖ್ಯಮಂತ್ರಿಗಳು, ನಮ್ಮೆಲ್ಲರ ನಾಯಕರು ಅಂತ ಗೌರವಾನ್ವಿತ ಆರ್ ಅಶೋಕ್ ಅವರೇ, ಕರ್ನಾಟಕ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು, ಉನ್ನತ ಶಿಕ್ಷಣ ಸಚಿವರು, ನಮ್ಮೆಲ್ಲರೂ ಆತ್ಮೀಯರು, ಹಿರಿಯರ ಅಂತ ಡಾಕ್ಟರ್ CN ಅಶ್ವಥ್ ನಾರಾಯಣ ಅವರೇ, ಭಾರತೀಯ ಜನತಾ ಪಾರ್ಟಿಯ BJP ಜಿಲ್ಲೆಯ ಅಧ್ಯಕ್ಷರು, ಆತ್ಮೀಯ ಸ್ನೇಹಿತರು ಅಂತ ರಾಮಲಿಂಗಪ್ಪನವರೇ, JDS ಪಕ್ಷದ ಜಿಲ್ಲೆಯ ಅಧ್ಯಕ್ಷರು, ಸ್ನೇಹಿತರ ಅಂತ ಮುಕ್ತಾ ಮುನಿಯಪ್ಪನವರೇ, ವೇದಿಕೆ ಮೇಲೆ ಆಸೀನರಾಗಿರುವ ಎರಡೂ ಜಿಲ್ಲೆಗಳ ಅತ್ಯಂತ ಹಿರಿಯ ಶಾಸಕರು, ನಮಗೆಲ್ಲರಿಗೂ ಮಾರ್ಗದರ್ಶಕರು, ಗೌರವಾನ್ವಿತರು ಅಂತ GK ವೆಂಕಟೇಶ್ವರರೆಡ್ಡಿ ಅವರೇ, ಶಿಡ್ಲಘಟ್ಟ ಕ್ಷೇತ್ರದ ಶಾಸಕರು, ಸಜ್ಜನ ಸಂಪನ್ನರು ಆದಂಥ ಗೌರವಾನ್ವಿತ ರವಿಕುಮಾರ್ ಅವರೇ, ಶಿಡ್ಲಘಟ್ಟ ಕ್ಷೇತ್ರದ ಮಾಜಿ ಶಾಸಕರಾದಂಥ ರಾಜಣ್ಣ ಅವರೇ, ನಮ್ಮೆಲ್ಲರಿಗೂ ಹಿರಿಯರು, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಅಂತ ಕೇಶವರೆಡ್ಡಿ ಅವರೇ, ನಮ್ಮ ZP ನಮ್ಮ ಗೌರಿಬಿದನೂರಿನ JDS ಮುಖಂಡರು ZP ನರಸಿಂಹಮೂರ್ತಿ ಅವರೇ, ಮತ್ತು ನಮ್ಮ MLC ಮತ್ತೊಬ್ಬ MLC ಅಂತ ನವೀನ್ ಅವರೇ, ಅದೇ ರೀತಿ ನಮ್ಮ ಶಿಡ್ಲಘಟ್ಟ ಕ್ಷೇತ್ರದ BJP ಅಭ್ಯರ್ಥಿಗಳಂತ ರಾಮಚಂದ್ರ ಗೌಡ್ರೆ, ಚಿಂತಾಮಣಿ ಕ್ಷೇತ್ರದ BJP ಅಭ್ಯರ್ಥಿಗಳಂತ ಗೋಪಿ ಅವರೇ, ನಮ್ಮ ಮಾಜಿ MLCಗಳು, ಈ ಕ್ಷೇತ್ರವನ್ನು ಒಂದು ಬಾರಿ MLC ಕೆಲಸ ಮಾಡಿದಂಥ ಸ್ನೇಹಿತರು, ಆತ್ಮೀಯರ ಅಂತ ತೂಪಲ್ಲಿ ಚೌಡರೆಡ್ಡಿ ಅವರೇ, ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯಮಾನ್ಯರೇ, ವೇದಿಕೆ ಮುಂದೆ ಆಸೀನರಾಗಿರುವಂಥ ಎರಡೂ ಪಕ್ಷಗಳ ಎಲ್ಲ ಪ್ರಮುಖ ಪದಾಧಿಕಾರಿಗಳೇ, ಅಧ್ಯಕ್ಷ ಪದಾಧಿಕಾರಿಗಳೇ, ನಾಯಕರುಗಳೇ, ಹಿತೈಷಿಗಳೇ, ವಿಶೇಷವಾಗಿ ಈ ಚುನಾವಣಾ ಪ್ರಚಾರ ರ್ಯಾಲಿಯಲ್ಲಿ ಆಗಮಿಸಿರುವಂಥ ನಮ್ಮ KV ನಾಗರಾಜನವರು ಸೇರಿದಂತೆ ಎಲ್ರಿಗೂ ಹೇಳ್ತಾ ಇದ್ದೇನೆ, ತಪ್ಪು ತಿಳ್ಕೋಬಾರ್ದು. ಆಗಮಿಸಿರುವಂಥ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿರುವಂಥ ಬಾಗೇಪಲ್ಲಿ, ಗೌರಿಬಿದನೂರು, ಗುಡುಬಂಡೆ, ಚೇಳೂರು, ಶಿಡ್ಲಘಟ್ಟ, ಚಿಂತಾಮಣಿ ಮತ್ತು ಚಿಕ್ಕಬಳ್ಳಾಪುರದಿಂದ ಆಗಮಿಸಿರುವಂಥ ಎಲ್ಲ ನನ್ನ ಗೌರವಾನ್ವಿತ ಶಿಕ್ಷಕ ಸಮುದಾಯದ ಬಂಧುಗಳಿಗೆ ತಲೆಬಾಗಿ ನಮಸ್ಕಾರ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ಅದೇ ರೀತಿ ಇಲ್ಲಿ ಆಸೀನರಾಗಿರುವಂಥ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಮಾತಾ ಭಗಿನಿಯರೇ, ಪಕ್ಷದ ಎಲ್ಲ ಕಾರ್ಯಕರ್ತರೆ, ಜಾಸ್ತಿ ಉದ್ದ ಭಾಷಣ ಮಾಡೋಕ್ಕೆ ಹೋಗಲ್ಲ. ತಾವೆಲ್ಲರೂ ಭಾಳ ದೊಡ್ಡ ಸಂಖ್ಯೆಯಲ್ಲಿ 1:15 ಬಂದು 4 ಗಂಟೆ ಆಗಿದೆ, 2.5 ಗಂಟೆ ಕಾದಿದ್ದೀರಿ. ನಿಮಗೆ ವೇದಿಕೆ ಪರವಾಗಿ, ವೈಯಕ್ತಿಕವಾಗಿ ಎರಡೂ ಪಕ್ಷಗಳ ಪರವಾಗಿ ಕ್ಷಮೆಯನ್ನು ಕೋರ್ತಾ ಇದ್ದೇನೆ. ಇದು ಚುನಾವಣಾ ಪ್ರಚಾರ ರ್ಯಾಲಿ. ಚುನಾವಣೆ 3ನೇ ತಾರೀಕಿದೆ. 3ನೇ ತಾರೀಕು ತಾವೆಲ್ಲರೂ ಸೇರಿ ಶಿಕ್ಷಕರ ಮನವೊಲಿಸಿ, ಯಾರ್ಯಾರು ಶಿಕ್ಷಕರು ಇಲ್ಲಿ ಬಂದಿದ್ದೀರಿ, ಯಾರು ಮತದಾರರು ಬಂದಿದ್ದೀರಿ, ಅವರಿಗೆ ವಿನಂತಿ ಮಾಡ್ತಾ ಇದ್ದೇನೆ, 3ನೇ ತಾರೀಕು ಬಂದು JDS BJP ಮೈತ್ರಿ ಅಭ್ಯರ್ಥಿಯಾದ ನನಗೆ ಮೊದಲನೇ ಪ್ರಾಶಸ್ತ್ಯದ ಮತವನ್ನು ನೀಡಿ ಗೆಲ್ಲಿಸಬೇಕು ಅಂತ ಮನವಿ ಮಾಡ್ತಾ ಇದ್ದೇನೆ. ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ತಾವೆಲ್ಲರೂ ಇನ್ನು 1 ವಾರ ಸಮಯ ಉಳಿದಿದೆ. ಈ ವಾರದಲ್ಲಿ ಶಾಲಾ ಕಾಲೇಜುಗಳನ್ನ ಭೇಟಿ ಮಾಡಬೇಕು, ಪಕ್ಷದ ಪರವಾಗಿ ಪ್ರಚಾರ ಮಾಡಬೇಕು, ಪಕ್ಷದ ಅಭ್ಯರ್ಥಿ ಪರ ಪ್ರಚಾರ ಮಾಡಬೇಕು. ಪ್ರಚಾರ ಮಾಡಿ ಆ ಎಲೆಕ್ಷನ್ ದಿನ ಆ ಶಿಕ್ಷಕರಿಗೆ ಪ್ರೀತಿ ವಿಶ್ವಾಸವನ್ನು ಕೊಟ್ಟು ಕರ್ಕೊಂಬಂದು ವೋಟ್ ಹಾಕಿಸುವ ಪ್ರಕ್ರಿಯೆಗೆ ತಾವು ಚಾಲನೆ ನೀಡಬೇಕು ಅಂತ ವೇದಿಕೆ ಮುಖಾಂತರ ತಮಗೆಲ್ಲರಿಗೂ ಮನವಿ ಮಾಡ್ತಾ ಇದ್ದೇನೆ. ಇನ್ನು ಚುನಾವಣೆ ಬರೀ 5 ದಿನ ಮಾತ್ರ ಇದೆ, 5 ದಿನ ಇದೆ. ಶಾಲಾ ಕಾಲೇಜು ಪ್ರಾರಂಭ ಆಗುವುದು 29ನೇ ತಾರೀಕು. 29, 30, 31 3 ದಿನ ಮಾತ್ರ ಶಾಲಾ ಕಾಲೇಜು ಸಿಗುತ್ತೆ. ನಾಳೆದ್ದು ರಜೆ ಇದೆ. ಹಾಗಾಗಿ ತಮಗೆಲ್ರಿಗೂ ಮನವಿ ಮಾಡ್ತಾ ಇದ್ದೇನೆ, ಈ 3 ದಿನದಲ್ಲಿ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವಂಥ ಸುಮಾರು 1,500 ಶಿಕ್ಷಣ ಸಂಸ್ಥೆಗಳಿಗೆ ನಮ್ಮ JDS ಮತ್ತು BJPಯ ಕಾರ್ಯಕರ್ತರು ಭೇಟಿ ಕೊಡಬೇಕು ಅಂತ ಮೊದಲನೇ ಮನವಿ ಮಾಡ್ತಾ ಇದ್ದಾನೆ. ಭೇಟಿ ಕೊಟ್ಟಾಗ ಕುಮಾರಣ್ಣ ಸರ್ಕಾರದಲ್ಲಿ, ಯಡಿಯೂರಪ್ಪನವ್ರ ಸರ್ಕಾರದಲ್ಲಿ, ಭಾರತೀಯ ಜನತಾ ಪಾರ್ಟಿ ಮತ್ತು JDS ಸರ್ಕಾರಗಳು ಏನೇನು ಕೆಲಸ ಮಾಡಿದೆ ಅಂದ್ರ ಬಗ್ಗೆ ಅವರಿಗೆಲ್ಲ ತಿಳಿ ಹೇಳಬೇಕು ಅನ್ನೋ ಮನವಿಯನ್ನು ಮಾಡ್ತಾ ಇದ್ದೇನೆ. ನಾನೊಂದು ಬ್ರೋಚರ್ ಓಡಿಸಿದ್ದೇನೆ. ಏನು ಬ್ರೋಚರ್ ಅಂದರೆ, ಕಳೆದ 16-18 ವರ್ಷಗಳಿಂದ
ಶಿಕ್ಷಕ ಸಮುದಾಯಕ್ಕೆ ನನ್ನಿಂದ ಏನು ಕೆಲಸಗಳಾಗಿದೆ ಅನ್ನೋದ್ರ ಬಗ್ಗೆ ಒಂದು ಕೈಪಿಡಿ ಅಂತ ತೋರಿಸಿದ್ದೇನೆ. ಅದು ನಿಮಗೆಲ್ಲರಿಗೂ ಹಂಚ್ತೇವೆ. ಅದರಲ್ಲಿ ಕುಮಾರಣ್ಣನ ಸರ್ಕಾರ 2006ರಲ್ಲಿ ಕುಮಾರಣ್ಣ ಮತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು, ಕುಮಾರಣ್ಣ ಯಡಿಯೂರಪ್ಪ ಉಪಮುಖ್ಯಮಂತ್ರಿಗಳು. ಆವಾಗ ನಿಮ್ಗೆ ಒಂದು ಮಾತು ಹೇಳ್ತೀನಿ, ಈ ರಾಜ್ಯದ ಇತಿಹಾಸದಲ್ಲಿ ಅದು ಸುವರ್ಣ ಕಾಲ, ಸುವರ್ಣ ಯುಗ. ಅದು ಕುಮಾರಸ್ವಾಮಿ ಅವರ ಕಾಲ ಮತ್ತು ನಮ್ಮ ಯಡಿಯೂರಪ್ಪನ ಜೊತೆಗಿದ್ದ ಕಾಲದಲ್ಲಿ, ಆ ಕಾಲದಲ್ಲಿ ಆದಂಥ ಕೆಲಸಗಳು ಬಹುಶಃ ಇನ್ಯಾರ ಕಾಲದ ಆಗಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆ ಅಂದರೆ ನಾನು ಒಂದೇ ಒಂದು ಉದಾಹರಣೆ ಹೇಳ್ತೀನಿ. ಈ ಕ್ಷೇತ್ರದ ಮಾಜಿ ಸಂಸದರಾದಂಥ ವೀರಪ್ಪ ಮೊಯ್ಲಿಯವರು ಅನುದಾನ ರಹಿತ ಶಾಲೆಗಳಿಗೆ ಗ್ರ್ಯಾಂಟ್ ಕೊಡಲೇಬಾರದು ಅಂದೇಳಿ, ಕನ್ನಡ ಶಾಲೆಗಳನ್ನು ಸಾಯಿಸಬೇಕು ಅಂದೇಳಿ ಶಾಶ್ವತ ಅನುದಾನ ರಹಿತ ಅನ್ನುವ ಪದವನ್ನು ಜೋಡಿಸಿ ಅವರು ತಲೆ ಮೇಲೆ ಬಂಡೆ ಎಳೆದಿದ್ರು. ಇದೇ ಕುಮಾರಣ್ಣವರು ಮುಖ್ಯಮಂತ್ರಿ ಆಗಿದ್ದಾಗ, ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿಗಳಾಗಿದ್ದಾಗ ಆ ಶಾಶ್ವತ ಅನುದಾನ ರಹಿತ ಅನ್ನೋ ಪದವನ್ನು ತೆಗೆದುಹಾಕಿ ಶಾಶ್ವತವಾಗಿ ಅನುದಾನ ಕೊಡ್ತೀವಿ ಅಂತ ಘೋಷಣೆ ಮಾಡಿ ಸಾವಿರಾರು ಜನ ಶಿಕ್ಷಕರಿಗೆ ಜೀವನ ಕೊಟ್ಟಿದ್ದು ನಮ್ಮ ಕುಮಾರಣ್ಣವರು ಮತ್ತು ಯಡಿಯೂರಪ್ಪನವರು. ಹಾಗಾಗಿ ಕುಮಾರಣ್ಣವ್ರ ಮೇಲೆ ಶಿಕ್ಷಕರಿಗೆ ಭಾರಿ ಪ್ರೀತಿ ಇದೆ, ಯಡಿಯೂರಪ್ಪನವ್ರ ಮೇಲೂ ಪ್ರೀತಿ ಇದೆ. ಯಾಕೆ ಒಂದೇ ಎಕ್ಸಾಂಪಲ್ ಹೇಳ್ತೀನಿ. ಕೊರೋನಾ ಬಂತು. ಕೊರೋನಾ ಕಾಲದಲ್ಲಿ ಪಕ್ಕದ ಆಂಧ್ರದಲ್ಲಿ, ತಮಿಳುನಾಡಲ್ಲಿ, ಕೇರಳದಲ್ಲಿ ಎಲ್ಲೂ ನೌಕರರಿಗೆ ಮತ್ತು ಶಿಕ್ಷಕರಿಗೆ ಸಂಬಳ ಕೊಡಲಿಲ್ಲ. 50% ಸಂಬಳ ಮಾತ್ರ ಕೊಟ್ಟರು. ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನವ್ರ ಕಾಲದಲ್ಲಿ ಕೊರೋನಾ ಸಂದರ್ಭದಲ್ಲಿ ₹1 ಸಂಬಳ ಕಡಿಮೆ ಮಾಡಿದಿರ 100ಕ್ಕೆ 100% ಸಂಬಳ ಕೊಟ್ಟ ಏಕೈಕ ಸರ್ಕಾರ ಈ ದೇಶದಲ್ಲಿ ಅಂದರೆ BJP ಸರ್ಕಾರ, ಯಡಿಯೂರಪ್ಪ ಸರ್ಕಾರ. ಹಾಗಾಗಿ ನಾನು ತಮ್ಮ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಕುಮಾರಣ್ಣವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಯಡಿಯೂರಪ್ಪನವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಇಬ್ಬರ ಕಾಲದಲ್ಲಿ ಸುಮಾರು 5ನೇ ವೇತನ ಆಯೋಗ ಜಾರಿಗೆ ಬಂತು, 6ನೇ ವೇತನ ಆಯೋಗ ಜಾರಿಗೆ ಬಂತು, 7ನೇ ವೇತನ ಆಯೋಗವನ್ನು ರಚನೆ ಮಾಡಿದ್ದು ನಾವೇ, 17% ಇಂಟ್ರಿಮ್ ರಿಲೀಫ್ ಕೊಟ್ಟಿದ್ದು ನಾವೇ. ಕುಮಾರಣ್ಣವರು ಮುಖ್ಯಮಂತ್ರಿ ಆಗಿದ್ದಾಗ 5ನೇ ವೇತನ ಆಯೋಗ ಜಾರಿ ಮಾಡಿಕೊಟ್ಟಕ್ಕೆ ಅನುಕೂಲ ಮಾಡಿಕೊಟ್ರು. 4,000 ಇದ್ದ ಸಂಬಳವನ್ನು 16,000ಕ್ಕೆ ಏರಿಸಿದ ಮೊಟ್ಟ ಮೊದಲ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು, ಉಪಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು. ಹಾಗಾಗಿ ನಾವು ಭಾಷಣ ಮಾಡೋಕ್ಕೆ ಹೋದರೆ ಗಂಟೆಗಟ್ಟಲೆ ಭಾಷಣ ಮಾಡ್ಬೋದು, ಸಮಯ ಜಾಸ್ತಿ ಇಲ್ಲ ಅಂತೇಳಿ ಭಾಷಣ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ತಮಗೆ ಮನವಿ ಮಾಡ್ತಾ ಇದ್ದೇನೆ, ನಾನು ನಿಮ್ಮ ಸ್ನೇಹಿತನಾಗಿ, ನಿಮ್ಮ ಆತ್ಮೀಯನಾಗಿ, ನಿಮ್ಮ ಮನೆಯ ಮಗನಾಗಿ, ನಿಮ್ಮ ಕುಟುಂಬ ಸದಸ್ಯನಾಗಿ 18 ವರ್ಷಗಳ ಕಾಲ ಕೆಲಸ ಮಾಡಿದ್ದೀನಿ. 18 ವರ್ಷದ ಕೆಲಸ ಮಾಡಿ ಇವತ್ತು 4ನೇ ಬಾರಿಗೆ ನಿಮ್ಮ ಮುಂದೆ ನಿಂತಿದ್ದೇನೆ. ಮತ್ತೊಮ್ಮೆ ಅವಕಾಶ ಕೊಡಿ, ಮತ್ತೊಮ್ಮೆ ನಿಮ್ಮ ಕೆಲಸ ಮಾಡಿದ ನಾವು ಅವಕಾಶವನ್ನು ಕೇಳಕ್ಕೆ ಬಂದಿದ್ದೇನೆ. 18 ವರ್ಷದ ಅವಧಿಯಲ್ಲಿ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ, ಜಾತ್ಯತೀತವಾಗಿ ಕೆಲಸ ಮಾಡಿದ್ದೇನೆ, ಯಾರಿಗೂ ಅನ್ಯಾಯ ಮಾಡಿಲ್ಲ, ಮೋಸ ಮಾಡಿಲ್ಲ, ತೊಂದರೆ ಮಾಡಿಲ್ಲ, ಜೊತೆಗೆ ಜಾತಿ ಮತ ಎಣಿಸಿಲ್ಲ. ಹಾಗಾಗಿ ನನಗೆ ನಿಮ್ಮ ಮುಂದೆ ಓಟ್ ಕೇಳುವ ಹಕ್ಕು ಇದೆ, ನಿಮಗೆ ನನಗೆ ಓಟ್ ಹಾಕುವ ಪ್ರೀತಿಯೂ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಹಾಗಾಗಿ 4ನೇ ಬಾರಿಗೆ JDS ಮತ್ತು BJPಯ ನಮ್ಮ ನಾಯಕರು ದೇವೇಗೌಡ ಸಾಹೇಬರು ಮತ್ತು ಯಡಿಯೂರಪ್ಪನವರು, ಕುಮಾರಣ್ಣವರು, ಅಶೋಕ್ ಅಣ್ಣವರು, ಅಶ್ವಥ್ ನಾರಾಯಣ ಅವರು ಎಲ್ಲರೂ ಸೇರಿ ನನ್ನನ್ನು ನಿಮ್ಮ ಮುಂದೆ ಬಂದು ನಿಲ್ಲಿಸಿದ್ದಾರೆ. ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. 16, 17, 18 ವರ್ಷಗಳ ಸರ್ವಿಸ್ ಭಾಳ ಚೆನ್ನಾಗಿ ನೋಡ್ಕೊಂಡಿದ್ದೀರಿ, ಪ್ರೀತಿಯನ್ನು ಕೊಟ್ಟಿದ್ದೀರಿ, ಗೌರವವನ್ನು ಕೊಟ್ಟಿದ್ದೀರಿ. ನನ್ನನ್ನು ಒಬ್ಬ ನಾಯಕನನ್ನಾಗಿ ತಯಾರು ಮಾಡಿದ ಕೀರ್ತಿ ಈ ಕ್ಷೇತ್ರ ಎಲ್ಲ ನನ್ನ ಶಿಕ್ಷಕ ಬಂಧುಗಳಿಗೆ ನನ್ನ ಭಾಳ ತಲೆಬಾಗಿ ನಿಮಗೆ ನಮಸ್ಕಾರ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ಹಾಗಾಗಿ 4ನೇ ಚುನಾವಣೆ ಭಾಳ ಗಂಭೀರವಾಗಿ ತಗೋಬೇಕು. ಯಾಕೆ ಅಂದರೆ ಯಾವಾಗಲೂ ಈ ಕ್ಷೇತ್ರದಲ್ಲಿ ಯಾವಾಗಲೂ ಸ್ವಾತಂತ್ರ್ಯ ಬಂದಾಗಿನಿಂದ ಕಾಂಗ್ರೆಸ್ ಪಾರ್ಟಿ ಅಭ್ಯರ್ಥಿ ಗೆದ್ದಿಲ್ಲ. ನಾನು ಎಕ್ಸಾಂಪಲ್ ಹೇಳ್ತೀನಿ ಕುಮಾರಣ್ಣವರೇ. 2006ರಲ್ಲಿ ನನ್ನ ವಿರುದ್ಧ ನಿಂತ ಕಾಂಗ್ರೆಸ್ ಅಭ್ಯರ್ಥಿಗೆ 480 ಓಟ್ ಬಂದಿತ್ತು. 2012ರಲ್ಲಿ ನನ್ನ ವಿರುದ್ಧ ಕ್ಯಾಂಡಿಡೇಟ್ ಯಾರಿದ್ರು ಅಂದರೆ ರಾಮಲಿಂಗಪ್ಪ ಅಂತ 200 ಓಟ್ ಬಂದಿತ್ತು. 2018ರಲ್ಲಿ ನನ್ನ ವಿರುದ್ಧ ಕ್ಯಾಂಡಿಡೇಟ್ಗೆ 1001 ಓಟ್ ಬಂದಿತ್ತು. ಯಾವಾಗಲೂ JDS ಮತ್ತು BJP ಎರಡೂ ಫೈಟ್ ಮಾಡಿಕೊಂಡೇ ಗೆದ್ಕೊಂಡು ಬಂದಿದ್ದೀವಿ. ಹಾಗಾಗಿ ಈ ಕ್ಷೇತ್ರ JDS ಮತ್ತು BJP ಕ್ಷೇತ್ರ. ಈಗ ದೇವರ ಅನುಗ್ರಹ, ಕುಮಾರಣ್ಣವರ ಪ್ರೀತಿ, ಅಶೋಕಣ್ಣವರ ಆಶೀರ್ವಾದ, ನಮ್ಮ ನಾಯಕರ ಆಶೀರ್ವಾದ, JDS ಮತ್ತು BJP ಒಂದಾಗಿದೆ. ಈ ಸಲ ಆನೆ ಬಲ ಬಂದಿದೆ. ಈ ಸಲ ಕಾಂಗ್ರೆಸ್ ತಂತ್ರಗಾರಿಕೆ ಮಾಡ್ತಾ ಇದೆ. ಯಾವಾಗಲೂ ಕಾಂಗ್ರೆಸ್ ನಾಯಕರು ಫೀಲ್ಡ್ಗೆ ಬಂದಿರಲಿಲ್ಲ. ಈ ವರ್ಷ ಬಹಳ ಜೋರಾಗಿ ಬಿರುಸಾಗಿ ತಿರುಗಾಡ್ತಾ ಇದ್ದಾರೆ. ಇದನ್ನು ಜ್ಞಾಪಕ ಇಟ್ಕೋಬೇಕು. ಸಮುದಾಯಗಳನ್ನ ಬಳಸ್ಕೊಳ್ತಾ ಇದ್ದಾರೆ, ಬೇರೆ ಬೇರೆ ವಿಚಾರಗಳ ಬಗ್ಗೆ ಆಸೆ ಅಂಶ ಒಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವೆಲ್ಲರೂ ಗಮನ ಹರಿಸಬೇಕು. ಈ ಕ್ಷೇತ್ರದಲ್ಲಿ ನಿಮ್ಮೆಲ್ಲರ ಪರ ಗಟ್ಟಿ ಧ್ವನಿಯಾಗಿ ಕೆಲಸ ಮಾಡಿದ್ದೀನಿ, ತಾವು ನೋಡಿದ್ದೀರಿ. ಇನ್ನೂ ಕೆಲಸ ಮಾಡ್ತೀನಿ. 1 ವರ್ಷದ ಈಚೆಗೆ ಮಧು ಬಂಗಾರಪ್ಪನವರು
ಶಿಕ್ಷಣ ಮಂತ್ರಿ ಆದಮೇಲೆ ಈ ಶಿಕ್ಷಣ ಇಲಾಖೆ ಕೆಟ್ಟ ಕೆರ ಹಿಡಿದೋಗಿದೆ. ಇಷ್ಟೊಂದು ಅವೈಜ್ಞಾನಿಕ ಆದೇಶಗಳು, ಇಷ್ಟೊಂದು ಅನಾಗರಿಕ ವರ್ತನೆ, ಶಿಕ್ಷಕರು ತತ್ತರಿಸಿ ಹೋಗಿದ್ದಾರೆ. ಮಾತಾಡದೆ CCTV ಕ್ಯಾಮ್ರಾ, ಮಕ್ಕಳು ಫೇಲ್ ಆದರೆ 20 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸು, 5, 8, 9 ಬೋರ್ಡ್ ಎಕ್ಸಾಮು, ಆಮೇಲೆ ವ್ಯಾಲ್ಯೂಷನ್ನು. ಸುಪ್ರೀಂ ಕೋರ್ಟಿಂದ ಹೈಕೋರ್ಟಿಂದ ಚೀಮಾರಿ ಹಾಕ್ಸ್ಕೊಂಡ್ರು ಮಾನ ಮರ್ಯಾದೆ ಇಲ್ಲ ಸರ್ಕಾರಕ್ಕೆ. ಇಂಥ ಸರ್ಕಾರದ ಈ ಮಂತ್ರಿಗಳನ್ನು ನಾವೇನು ಮಾಡಬೇಕೋ ಗೊತ್ತಿಲ್ಲ. ನಾನು ಯಾರು ಹೇಳ್ತಾ ಇದ್ರು, ಕನ್ನಡ ಭಾರತದ ಮಂತ್ರಿಗಳಿಗೆ ಶಿಕ್ಷಣ ಇಲಾಖೆ ಹೊಣೆ ಅಂತೇಳಿ. ಆ ವಿಶ್ವವಾಣಿಯಲ್ಲಿ ವಿಶ್ವೇಶ್ವರ ಬರೆದವ್ರೆ ಕನ್ನಡ ಭಾರತದ ಮಂತ್ರಿಗೆ ಒಂದು ಪತ್ರ ಅಂತೇಳಿ. ಹಾಗಾಗಿ ಅಂಥ ಮಂತ್ರಿಗಳ ಕೆಳಗೆ ಸಿಕ್ಕಿ ನೀವೆಲ್ಲ ನಲಗೋಗಿದ್ದೀರಿ, ಬಹಳ ಒದ್ದಾಡ್ತಾ ಇದ್ದೀರಿ. ಇದರಿಂದ ಮುಕ್ತಗೊಳಿಸುವ ಜವಾಬ್ದಾರಿ JDS ಮತ್ತು BJP ಪಕ್ಷದ ಮೇಲಿದೆ. ಆ ಕೆಲಸವನ್ನು 100ಕ್ಕೆ 100 ಭಾಗ ಮಾಡ್ತೀವಿ ಅನ್ನೋ ಮಾತನ್ನ ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೇನೆ. ಕಾಂಗ್ರೆಸ್ ಅವರು ಏನೇ ತಿಪ್ಪಲಾಗ ಹಾಕಲಿ, JDS ಮತ್ತು BJP ಕಾರ್ಯಕರ್ತರ ದಂಡು, ಪಕ್ಷ ಶಕ್ತಿ ಅವರಿಗಿಂತ ಜಾಸ್ತಿ ಇದೆ. ಟೆಕ್ನಿಕಲ್ ಆಗಿ ಅವ್ರು ಗೆದ್ದಿರಬಹುದು. ನಮ್ಮ ವೆಂಕಟೇಶ್ವರ ಏನೋ ಹೇಳ್ತಾ ಇದ್ರು, ಕೋಲಾರಲ್ಲಿ MLA ಎಲೆಕ್ಷನ್ ಮೊದಲು JDS BJP ಏನಾದರೂ ಮೈತ್ರಿ ಆಗಿದ್ದಿದ್ರೆ ಈ ರಾಜ್ಯದಲ್ಲಿ 150 ಸೀಟ್ ಬರ್ತಾ ಇತ್ತು ಅನ್ನೋ ಮಾತನ್ನ ನಮ್ಮ ವೆಂಕಟೇಶ್ವರ ಹೇಳ್ತಾ ಇದ್ರಲ್ಲಿ. ಎಲ್ಲೋ ಒಂದು ಕಡೆ ಸಣ್ಣ ತಪ್ಪಾಗಿದೆ ಆ ಕಾಲದಲ್ಲಿ. ಬಟ್ ಇನ್ನು ಮುಂದೆ ತಪ್ಪು ಮಾಡೋದು ಬೇಡ, ನಾವೆಲ್ಲ ಜೊತೆಗಿರ್ತೇವೆ, ಜೊತೆ ಕೆಲಸ ಮಾಡ್ತೇವೆ. ನಿಮ್ಮೆಲ್ರಿಗೂ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಕಾರ್ಯಕರ್ತರಿಗೆ ಎಲ್ರಿಗೂ ದಯವಿಟ್ಟು ನಾಳೆಯಿಂದ ಶಾಲಾ ಕಾಲೇಜಿಗೆ ಭೇಟಿ ಕೊಡಿ, ಮನವೊಲಿಸಿ. ಶಿಕ್ಷಕರು ಬಹಳ ಸೂಕ್ಷ್ಮ. ನಿಮಗೆ ನಾವು ದೇವಸ್ಥಾನಕ್ಕೆ ಹೋದರೆ ಮಂಗಳಾರತಿ ತಗೊಂಡ್ರೆ ಉಷ್ಣ, ತೀರ್ಥ ತಗೊಂಡ್ರೆ ಶೀತ. ಭಾಳ ಸೆನ್ಸಿಟಿವ್ ಆಗಿ ಹ್ಯಾಂಡಲ್ ಮಾಡಬೇಕು, ಗೌರವವಾಗಿ ಮಾತಾಡಬೇಕು, ಪ್ರೀತಿಯಿಂದ ಮಾತಾಡಬೇಕು. ಜಾಸ್ತಿ ಆಡಂಬರ ಅಬ್ಬರ ಮಾಡಬಾರ್ದು. ನಾವು ಅವ್ರ ಜೋಬಲ್ಲಿ ಕೂತ್ಕೊಂಡು ಅವ್ರ ಮತ ಕೇಳಬೇಕು. ಆ ನಿಟ್ಟಿನಲ್ಲಿ ತಾವೆಲ್ಲ ಯೋಚನೆ ಮಾಡಬೇಕು. ದಯವಿಟ್ಟು ಶಾಲಾ ಕಾಲೇಜಿಗೆ ಹೋಗಿ ಮತ ಕೊಡಿಸಿ. ನಾನು ಒಂದು ಮಾತು ಹೇಳಿದ್ದೀನಿ ವೇದಿಕೆ ಮುಖಾಂತರ, 18 ವರ್ಷ ನಿಮ್ಗೆ ಯಾರಿಗೂ ಮೋಸ ಮಾಡಿಲ್ಲ, ಇನ್ನು 6 ವರ್ಷನೂ ಯಾರಿಗೂ ಮೋಸ ಮಾಡೋಕ್ಕೆ ಹೋಗಲ್ಲ. JDS ಮತ್ತು BJP ಕಾರ್ಯಕರ್ತರು ನನ್ನ ಮೇಲೆ ಏನು ವಿಶ್ವಾಸ ಇಟ್ಟಿದ್ದೀರಿ, ನಿಮಗೂ ಅಷ್ಟೇ. ನಿಮ್ಮ ಮನೆಯ ಮಗನಾಗಿ, ನಿಮ್ಮ ಸೇವಕನಾಗಿ, ನಿಮ್ಮ ಹಿತೈಷ ಕೆಲಸ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿ, ನನ್ನ ಸೀರಿಯಲ್ ನಂಬರ್ 1 ನನ್ನ ಮೇಲೆ ಎಷ್ಟು ಭಯ ಇದೋ ಗೊತ್ತಿಲ್ಲ. ಕಾಂಗ್ರೆಸ್ ಅವರಿಗೆ 4 ನಾರಾಯಣ ಸ್ವಾಮಿಗಳು ಹಾಕ್ಸಿದ್ದಾರೆ. 4 ನಾರಾಯಣ ಸ್ವಾಮಿಗಳು ಕನ್ಫ್ಯೂಸ್ ಆಗಿ ಜಾಸ್ತಿ ಓಟ್ ಚೆದರೋಗ್ಲಿ ಅಂತೇಳಿ. ನಮ್ಮ ಶಿಕ್ಷಕರು ಯಾರು ಅದಕ್ಕೆ ಯಾರು ಕೇರ್ ಮಾಡೋಕ್ಕೆ ಹೋಗಲ್ಲ. ಅವ್ರಿಗೆ ಗೊತ್ತಿದೆ ನಮ್ಮ ಏನು ಎಲ್ಲಿದ್ದಾನೆ ಅಂದರೆ ನಂಬರ್ 1ನಲ್ಲಿದ್ದಾನೆ. ನಂಬರ್ 1 ಅನ್ನೋದು ನನ್ನ ಸೀರಿಯಲ್ ನಂಬರ್. ಹಾಗಾಗಿ ಹೆಸರಿನ ಮುಂದೆ 1 ಬರೆಯೋದ್ರ ಮುಖಾಂತರ. ಯಾಕೆಂದರೆ ಮೊನ್ನೆ ಎಲ್ಲ ಎಲೆಕ್ಷನಲ್ಲಿ 150,000 ಓಟ್ ರಿಜೆಕ್ಟ್ ಆಗ್ತಾ ಇದೆ, 2,000 ಓಟ್ ರಿಜೆಕ್ಟ್ ಆಗ್ತಾ ಇದೆ. ತಮಗೆಲ್ರಿಗೂ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಹೋಗಿ ನನ್ನ ಡಾಕ್ಟರ್ ವೈ ಎ ನಾರಾಯಣ ಸ್ವಾಮಿ YAN ಅನ್ನೋ ಹೆಸರು ಮುಂದೆ ಒಂದು ವರ್ಟಿಕಲ್ ಗೆರೆ ಎಳಿಬೇಕು, ಒಂದೇ ಒಂದು ಗೆರೆ. ಅದಕ್ಕೆ ಸಿಂಗಾರ ಮಾಡೋಕ್ಕೆ ಹೋಗಬೇಡಿ. ಮೇಲೊಂದು ಕೊಂಬು ಕೆಳಗೊಂದು ಪೀಠ ಕೊಟ್ಟರೆ ಹೋಯ್ತದು. ಆಮೇಲೆ ನಿಮ್ಮ ಪೆನ್ ಉಪಯೋಗಿಸಿದ್ರೆ ಹೋಯ್ತು. ಹಾಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ದಯವಿಟ್ಟು ಬನ್ನಿ, ಎಲ್ಲರೂ ಸೇರಿ ಸಹಕಾರ ಮಾಡೋಣ. ಈ ಕಾಂಗ್ರೆಸ್ ದುರಾಡಳಿತಕ್ಕೆ ಪಾಠ ಕಲಿಸೋಣ. BJP JDS ಮತ್ತು JDS BJP ಮೈತ್ರಿ ಅಭ್ಯರ್ಥಿ ಗೆಲ್ಲಿಸಿ ನಿಮ್ಮ ಸೇವೆ ಮಾಡ್ಕೊಳ್ಳೋಕೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಮನವಿಯನ್ನು ವೇದಿಕೆ ಮುಖಾಂತರ ಮಾಡಿ, ತಮಗೆ ಮತ್ತೊಮ್ಮೆ ಕ್ಷಮೆಯನ್ನು ಕೋರಿ, ನಮಗೆ ತಪ್ಪಾಗಿದ್ದರೆ ಕ್ಷಮಿಸಬೇಕು, ಮತ್ತೊಮ್ಮೆ ಗೆಲ್ಲಿಸಬೇಕು ಅನ್ನೋ ಮನವಿಯನ್ನು ವೇದಿಕೆ ಮುಖಾಂತರ ಮಾಡಿ ನಿಮಗೆಲ್ರಿಗೂ ಅನಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಶ್ರೀ YN ಅವರಿಗೆ ವಂದನೆಗಳನ್ನು ತಿಳಿಸ್ತಾ ಈ ಸಭೆಯನ್ನು ಉದ್ದೇಶಿಸಿ ಮಾನ್ಯ ಡಾಕ್ಟರ್ CN ಅಶ್ವತ್ಥನಾರಾಯಣ ಅವರು ಮಾತಾಡಬೇಕು ಅಂತ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾರೆ. ಆತ್ಮೀಯ ಚಿಕ್ಕಬಳ್ಳಾಪುರದ ಜಿಲ್ಲೆಯ JDS ಮತ್ತು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಶಿಕ್ಷಕ ಬಂಧುಗಳೇ, ಗಣ್ಯಮಾನ್ಯರೇ, ಮಾಧ್ಯಮದ ಸ್ನೇಹಿತರೆ, ಏನೊಂದು ಜೂನ್ 3ನೇ ತಾರೀಕು ನಡೆಯುವಂಥ ಶಿಕ್ಷಕರ ಕ್ಷೇತ್ರದಿಂದ ವಿಧಾನ ಪರಿಷತ್ತಿಗೆ ತಮ್ಮ ಪ್ರತಿನಿಧಿಯನ್ನು ಆಯ್ಕೆ ಮಾಡುವಂಥ ಈ ಚುನಾವಣೆಯ ಹಿನ್ನೆಲೆಯಲ್ಲಿ ಇವತ್ತೇನು ನಮ್ಮೊಂದಿಗೆ ನಮ್ಮ JDS ಪಕ್ಷದ ರಾಜ್ಯ ಅಧ್ಯಕ್ಷರು, ಮಾಜಿ ಮುಖ್ಯಮಂತ್ರಿಗಳು, ರೈತರ ಬಂಧು, ಜನಪ್ರಿಯ ನಾಯಕರಾದಂಥ ಕುಮಾರಣ್ಣನವರ ಒಂದು ಉಪಸ್ಥಿತಿಯನ್ನು ಗೌರವಿಸಿ, ಪ್ರತಿಪಕ್ಷದ ನಾಯಕರು
ವಿಧಾನಸಭೆಯಲ್ಲಿ ಜನಪ್ರಿಯ ನಾಯಕರು, ಹಲವಾರು ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದಂಥ ಅಶೋಕಣ್ಣನವರೇ, ನಿಮ್ಮೆಲ್ಲರ ಅಚ್ಚುಮೆಚ್ಚು ಇವತ್ತಿನ ಕೇಂದ್ರ ಬಿಂದುಗಳು ನಮ್ಮ JDS ಮತ್ತು ಭಾರತೀಯ ಜನತಾ ಪಾರ್ಟಿಯ ಮೈತ್ರಿಯ ಅಭ್ಯರ್ಥಿಗಳಾಗಿರುವಂಥ ಸನ್ಮಾನ್ಯ YA ನಾರಾಯಣಸ್ವಾಮಿ ಅವರು. ಅವರ ಪರವಾಗಿ ಮತಯಾಚನೆಯನ್ನು ಮಾಡಲಿಕ್ಕೆ ಇವತ್ತು ನಾವೆಲ್ಲರೂ ಸೇರಿರುವಂಥದ್ದಿದೆ. ಅವರ ಉಪಸ್ಥಿತಿಯನ್ನು ಗೌರವಿಸಿ, ಹಾಗೆ ವೆಂಕಟೇಶ್ವರ ರೆಡ್ಡಿ ಅಣ್ಣವರು ಶಾಸಕರು, ರವಿ ಅಣ್ಣನವರು ಶಾಸಕರು, ನಮ್ಮ ನವೀನ್ ಪ್ರಭಾರಿಗಳು, ವಿಧಾನ ಪರಿಷತ್ತಿನ ಸದಸ್ಯರು, ರಾಮಲಿಂಗಯ್ಯನವರು, ಮುನಿಯಪ್ಪನವರು, ಎಲ್ಲ ಗಣ್ಯಮಾನ್ಯರು ವೇದಿಕೆ ಮೇಲಿದ್ದಾರೆ. ಆತ್ಮೀಯರೇ, ಈಗಾಗಲೇ YA ನಾರಾಯಣಸ್ವಾಮಿಯವರು ಭಾಳ ಸುದೀರ್ಘವಾಗಿ ಎಲ್ಲ ವಿಚಾರಗಳನ್ನು ತಮಗೆ ತಿಳಿಸಿದ್ದಾರೆ. ತಮ್ಮ ಹೆಚ್ಚಿನ ಸಮಯ ತಗೊಳ್ಳಲ್ಲ. ಏನೊಂದು ಶಿಕ್ಷಕರ ಕ್ಷೇತ್ರ ಬಹಳ ಪರಿಣಾಮಕಾರಿಯಾಗಿರುವಂಥದ್ದು. ಈ ಒಂದು ಕ್ಷೇತ್ರವನ್ನು ಗೆಲ್ಲೋದು ಬಹಳ ಮುಖ್ಯವಾಗಿದೆ. ತಮಗೆಲ್ಲ ಗೊತ್ತಿದ್ದ ಹಾಗೆ ಶಿಕ್ಷಣ ಕ್ಷೇತ್ರ ಮತ್ತು ಶಿಕ್ಷಣ ಕ್ಷೇತ್ರದ ಮೂಲಕ ಗುಣಮಟ್ಟದ ಶಿಕ್ಷಣವನ್ನು ಕೊಡುವಂಥದ್ದು ಶಿಕ್ಷಕರು. ಬಹಳ ಪ್ರಮುಖ ಪಾತ್ರವನ್ನು ವಹಿಸುವಂಥವ್ರು ಶಿಕ್ಷಕರು. ಹಾಗಾಗಿ ಆ ಶಿಕ್ಷಕರ ಹಿತವನ್ನು ಕಾಪಾಡುವಂಥದ್ದು, ಅವರಿಗಾಗಿ ವಿಶೇಷವಾಗಿ ಈ ಕ್ಷೇತ್ರವನ್ನು ಮಾಡಿರುವಂಥದ್ದಿದೆ. ಹಾಗಾಗಿ ಎಲ್ಲೊಂದು ಕಡೆ ಶಿಕ್ಷಣಕ್ಕೆ ಪ್ರಥಮ ಆದ್ಯತೆ ಕೊಡಬೇಕು. ಆ ಪ್ರತಿನಿಧಿಗಳು ಬಂದು ಶಿಕ್ಷಣದ ಬಗ್ಗೆ ಒಂದು ಪರಿಣಾಮಕಾರಿಯಾಗಿ ವಿಚಾರವನ್ನು ಮಂಡಿಸಿ ಸರ್ಕಾರದ ಗಮನವನ್ನು ಸೆಳಿಬೇಕಾಗುತ್ತೆ. ಸ್ವತಃ ನಾರಾಯಣಸ್ವಾಮಿ ಅವರು ಶಿಕ್ಷಕರು. 16 ವರ್ಷದಿಂದ YA ನಾರಾಯಣಸ್ವಾಮಿ ಅವರು ಶಿಕ್ಷಕರಾಗಿ ಕೆಲಸ ಮಾಡಿದಂಥವರು. ಈಗಾಗಲೇ 3 ಬಾರಿ ಆಯ್ಕೆ ಆದಂಥವರು. ಈ 4ನೇ ಬಾರಿನೂ ನಮ್ಮೆಲ್ಲರಿಗೂ ಸಂಪೂರ್ಣ ವಿಶ್ವಾಸ ಇದೆ, ಖಂಡಿತ ಅವರು ಗೆದ್ದೇ ಗೆಲ್ತಾರೆ. ಅವ್ರಿಗೆ ಅತಿ ಹೆಚ್ಚಿನ ಅಂತರದಲ್ಲಿ ಗೆಲ್ಲುವಂಥದ್ದು ಆಗ್ಬೇಕು. ಈಗಾಗಲೇ YA ನಾರಾಯಣಸ್ವಾಮಿ ಅವರು ತಿಳಿಸಿದ್ದಾರೆ ಯಾವ ರೀತಿ ಕುಮಾರಣ್ಣನವರು ಯಡಿಯೂರಪ್ಪನವರ ಕಾಲದಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲಿ 2006 ಮತ್ತು 2008ರ ಕಾಲದಲ್ಲಿ JDS ಮತ್ತು BJP ಒಂದಾಗಿದ್ದಾಗ ಹೇಗೆ ಎಲ್ಲ ಕ್ಷೇತ್ರದಲ್ಲೂ ವಿಶೇಷವಾಗಿ ಶಿಕ್ಷಣದಲ್ಲಿ ಅತಿ ಹೆಚ್ಚಿನ ಹೈಸ್ಕೂಲ್, PUC ಕಾಲೇಜ್, ಡಿಗ್ರಿ ಕಾಲೇಜ್, ಯೂನಿವರ್ಸಿಟಿಗಳು ಎಲ್ಲ ಶಿಕ್ಷಕರ 1 ಲಕ್ಷ ಶಿಕ್ಷಕರ ನೇಮಕಾತಿಯಾಗಿದ್ದು, ಅತಿ ಹೆಚ್ಚಿನ ಕಾಲೇಜುಗಳಿಗೆ ಗ್ರಾಂಟಿನ್ ಏಡ್ ಕೊಟ್ಟಿದ್ದು, ಈ ರೀತಿ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ತಂದಿದ್ರು. ಹೀಗೆ ಮುಂದುವರೆದ ಭಾಗವಾಗಿಯೂ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಸ್ಟಾರ್ಟ್ ಆಗಿರುವಂಥದ್ದು, ಗ್ರಾಮ ಪಂಚಾಯಿತಿ ಸ್ಕೂಲ್ ಪ್ರಾರಂಭ ಮಾಡಿರುವಂಥದ್ದು. ಇವತ್ತು ಮಕ್ಕಳಿಗೆ ಶಿಕ್ಷಣ ಸಿಗುತ್ತೆ, ಕೌಶಲ್ಯತೆಯೂ ಸಿಗಬೇಕಾಗುತ್ತೆ. ITI ಸಂಸ್ಥೆಗಳನ್ನು 180 ITI ಸಂಸ್ಥೆಗಳನ್ನು 7,000 ಕೋಟಿಯನ್ನು ಖರ್ಚು ಮಾಡಿ ಸನ್ಮಾನ್ಯ ಯಡಿಯೂರಪ್ಪನವರ ಒಂದು ನಾಯಕತ್ವದಲ್ಲಿ ಇಡೀ ಕರ್ನಾಟಕದಲ್ಲಿ ಇವತ್ತು ITI ಕಾಲೇಜನ್ನು ಅಭಿವೃದ್ಧಿಯನ್ನು ಮಾಡಿ ಬಹಳ ಒಳ್ಳೆ ವ್ಯವಸ್ಥೆಗಳನ್ನು ಕೊಟ್ಟಿದ್ದೀವಿ. ಪಾಲಿಟೆಕ್ನಿಕ್ ಕಾಲೇಜ್ ಆಗಲಿ, GTTC ಕಾಲೇಜ್ ಆಗಲಿ, ಯೂನಿವರ್ಸಿಟಿಗಳಾಗಲಿ, ಈ ರೀತಿ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸುಧಾರಣೆಗಳನ್ನ ತಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲೂ ಗುಣಮಟ್ಟದ ಶಿಕ್ಷಣ, ಅಕ್ರಿಡೇಷನ್, ಶಿಕ್ಷಕರ ನೇಮಕಾತಿ, ಅತಿಥಿ ಉಪನ್ಯಾಸಕರಿಗೆ ಒಳ್ಳೆ ಸಂಬಳ, 3 ಪಟ್ಟು ಹೆಚ್ಚು ಸಂಬಳ ಕೊಡುವಂಥ ಕೆಲಸಗಳು ನಮ್ಮ ಸರ್ಕಾರದಲ್ಲಾಗಿದೆ. ಹಾಗಾಗಿ ಇವೆಲ್ಲ ಸುಧಾರಣೆಗಳನ್ನು ಕೊಟ್ಟು ನಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯನ ಕೊಡಬೇಕು, ಅವ್ರು ಒಳ್ಳೆ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅಂದರೆ ಇವೆಲ್ಲ ಸುಧಾರಣೆಗಳು ತರಬೇಕು. ಹಾಗಾಗಿ ಸೂಕ್ತವಾಗಿರೋ ಪಕ್ಷ ಅಂದರೆ ಅದು JDS ಮತ್ತು ಭಾರತೀಯ ಜನತಾ ಪಾರ್ಟಿ. ಕುಮಾರಣ್ಣನವ್ರ ಕಾಲ, ಯಡಿಯೂರಪ್ಪನವ್ರ ಕಾಲ, ಇವೆಲ್ಲವೂ ಒಳ್ಳೊಳ್ಳೆ ಕೆಲಸಗಳು ನಡೀತಿದೆ. ಇದೇ ರೀತಿ ಒಳ್ಳೆ ಕೆಲಸಗಳು ನಡಿಬೇಕು. ಕಾಂಗ್ರೆಸ್ ಪಕ್ಷದಲ್ಲಿ ಇದ್ಯಾವುದು ಒಳ್ಳೆ ಕೆಲಸ ನಡೀತಿಲ್ಲ. ಕೇವಲ ಒಂದೇ ವಿಚಾರ ಅವ್ರು ಯಾವಾಗಲೂ ಹೇಳೋದು, ಗ್ಯಾರಂಟಿ ಕೊಟ್ಟಿದ್ದೀವಿ ಅನ್ನೋಂಥದ್ದು ಹೇಳೋದು ಬಿಟ್ಟರೆ ಇನ್ಯಾವ ಕೆಲಸನೂ ಮಾಡ್ತಿಲ್ಲ. ಗುಣಮಟ್ಟದ ಶಿಕ್ಷಣ ಕೊಡ್ತಿಲ್ಲ, ಆರೋಗ್ಯ ಸೇವೆ ಗುಣಮಟ್ಟದ ಕೊಡ್ತಿಲ್ಲ, ಆಡಳಿತ ಕೊಡ್ತಿಲ್ಲ, ಕಾನೂನು ಸುವ್ಯವಸ್ಥೆ ಇಲ್ಲ, ಅಭಿವೃದ್ಧಿ ಇಲ್ಲ. ರೈತರ ವಿರೋಧಿಗಳಾಗಿ ಒಟ್ಟಾರೆ ಎಲ್ಲ ಕ್ಷೇತ್ರದಲ್ಲೂ ವಿಫಲವಾಗಿರೋದು ಕಾಂಗ್ರೆಸ್ನವರು, ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ನಮಗೆ ಬೇಕಾಗಿರುವಂಥದ್ದು ಜನಪರವಾಗಿರೋ ಜನರ ಪಕ್ಷವಾಗಿರೋದು JDS ಮತ್ತು ಭಾರತೀಯ ಜನತಾ ಪಾರ್ಟಿಯ ಮೈತ್ರಿ. ಹಾಗಾಗಿ ನೀವೆಲ್ಲರೂ ಒಂದಾಗಿ ಸಮಯವನ್ನು ಕೊಟ್ಟು, ಕರೆಂಟು ಇರಲ್ಲ, ಏನೂ ಇರಲ್ಲ, ಇವರು ಬರೀ ದುಡ್ಡು ಹೊಡೆಯೋದು, ಲೂಟಿ ಹೊಡೆಯೋದು ಬಿಟ್ರೆ
ಭ್ರಷ್ಟಾಚಾರ ಬಿಟ್ರೆ, ಅಧಿಕಾರ ದುರ್ಬಳಕೆ ಮಾಡೋದು ಬಿಟ್ರೆ, ದ್ವೇಷದ ರಾಜಕಾರಣವನ್ನು ಮಾಡೋದು ಬಿಟ್ರೆ, ತುಷ್ಟೀಕರಣದ ರಾಜಕಾರಣವನ್ನು ಮಾಡೋದು ಬಿಟ್ರೆ ಬೇರೆ ಏನೂ ಇಲ್ಲ. ಒಳ್ಳೆ ಮಾತುಗಾರರಾಗಿದ್ದಾರೆ, ಭಾಷಣಗಾರರಾಗಿದ್ದಾರೆ. ಒಂಟಿ ಎಲ್ಲ ಬ್ಲ್ಯಾಕ್ ಮೇಲ್ ರಾಜಕಾರಣವನ್ನು ಮಾಡ್ತಿದ್ದಾರೆ. ಇನ್ನು ಅತಿ ಹೆಚ್ಚಾಗಿ ಕುಮಾರಣ್ಣನವರು, ಅಶೋಕಣ್ಣವರು ಮಾತಾಡ್ತಾರೆ. ನಾ ಹೆಚ್ಚಿನ ಸಮಯ ತೊಗೊಳಲ್ಲ. ಆತ್ಮೀಯರೇ, ಈ ಒಂದು ಚುನಾವಣೆಯಲ್ಲಿ ನಮ್ಮ ವೈ ಎ ನಾರಾಯಣ ಸ್ವಾಮಿ ನಿಜಕ್ಕೂ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡುವಂಥ ವ್ಯಕ್ತಿ. ಈಗಾಗಲೇ ಎಲ್ಲ ಶಿಕ್ಷಕರ ವಿಶ್ವಾಸವನ್ನು ಗಳಿಸಿರುವಂಥವ್ರು. ನಮ್ಮೆಲ್ಲ ಕಾರ್ಯಕರ್ತರು, JDS ಮತ್ತು BJPಯ ಕಾರ್ಯಕರ್ತರು ಎಲ್ಲ ಶಿಕ್ಷಕರನ್ನು ಮಾತಾಡಿಸಿ 21,000 ಮತದಾರರಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬ ಮತದಾರನು ಬಹಳ ಇಲ್ಲಿ ಪ್ರಮುಖವಾಗಿರ್ತಾರೆ. ತುಂಬ ಜನ ಇದ್ದಾರೆ ಮತದಾರರಂತಲ್ಲ. 21,000 ಜನ, 36 ವಿಧಾನಸಭಾ ಕ್ಷೇತ್ರದಲ್ಲಿ 21,000 ಜನ ಮತದಾರರಿದ್ದಾರೆ. ಹಾಗಾಗಿ ಎಲ್ಲೇ ಮತದಾರ ನೋಡ್ರಿ ಅವ್ರನ್ನ ಗಮನಿಸಿ, ಹೋಗಿ ಮಾತಾಡಿಸಿ ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ಳೋಂಥ ಕೆಲಸಗಳನ್ನು ಮಾಡಬೇಕು. ಶಿಕ್ಷಕರ ಬೆಂಬಲ ನಮಗೆ ಬೇಕಾಗಿದೆ. ಮತ್ತೊಮ್ಮೆ ವೈ ಎ ನಾರಾಯಣ ಸ್ವಾಮಿ ಅವ್ರು ಗೆಲ್ಲೋದು ಬಹಳ ಮುಖ್ಯವಾಗಿದೆ. ಅವ್ರು ಗೆದ್ದರೆ ಬಹಳ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ಮಾಡಿದರೆ ಮಾಡ್ತಾನೆ ಇರ್ತಾರೆ ಅನ್ನೋಂಥ ವಿಶ್ವಾಸವನ್ನು ಕೊಟ್ಟು ನಿಮ್ಮ ಶಿಕ್ಷಕರ ಜೊತೆಯಲ್ಲಿ ಸದಾಕಾಲ ಇರ್ತೀವಿ. ಯಾವ ರೀತಿ ಶಿಕ್ಷಕರ ಪರವಾಗಿ ಕೆಲಸ ಮಾಡಿದಂಥ ಕೆಲವು ವಿಚಾರಗಳನ್ನು ಮಾತ್ರ ನಿಮ್ಮ ಜೊತೆ ಹಂಚಿಕೊಂಡಿದ್ವಿ. ಹಾಗಾಗಿ ಶಿಕ್ಷಕರು ನಮ್ಮ JDS ಮತ್ತು ಭಾರತೀಯ ಜನತಾ ಪಾರ್ಟಿಯ ಮೈತ್ರಿ ಅಭ್ಯರ್ಥಿಯಾಗಿರುವಂಥ ವೈ ಎ ನಾರಾಯಣ ಸ್ವಾಮಿ ಅವರು ಸೀರಿಯಲ್ ನಂಬರ್ 1 ಅವರ ಹೆಸರಿನ ಎದುರಿನಲ್ಲಿ 1 ಗುರುತು ಮಾಡಬೇಕು. 1 ಅಂದರೆ ಗೇರ್ ಎಳೆಯಬೇಕಷ್ಟೇ, ಬರೀ ಗೆರೆ ಎಳಿಬೇಕು, ಬೇರೆ ಇನ್ನೇನು ಮಾಡಬಾರ್ದು. ಅಲ್ಲದೆ ಮತ ಅಪ್ರಸ್ತುತ ಆಗುತ್ತೆ, ಬೇರೆ ಏನೇ ಬರೀಲಿಕ್ಕೆ ಹೋದ್ರು ಅಪ್ರಸ್ತುತ ಆಗುತ್ತೆ. ಹಾಗಾಗಿ ಬರೀ ಒಂದು ಗೀರನ್ನು ಎಳಿಬೇಕು, ಒಂದು ಗೀರನ್ನು ಎಳಿರಿ ಸಾಕು. ಇಷ್ಟನ್ನು ಮಾಡಿ ವೈ ಎ ನಾರಾಯಣ ಸ್ವಾಮಿ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ತಮ್ಮನ್ನೆಲ್ಲ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಮಸ್ತ ಮತದಾರರು ಮತ್ತು ಕಾರ್ಯಕರ್ತರಲ್ಲಿ ಸವಿನಯವಾಗಿ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಸಹಕಾರವನ್ನು ಕೇಳಿ ನನ್ನ ಮಾತನ್ನು ನಿಲ್ಲಿಸ್ತೀನಿ. ಭಾರತ್ ಮಾತಾ ಕಿ, ಜನತಾ ಪಕ್ಷಕ್ಕೆ, JDS ಪಕ್ಷಕ್ಕೆ, ಭಾರತೀಯ ಜನತಾ ಪಾರ್ಟಿಗೆ, ಕುಮಾರಣ್ಣನವ್ರಿಗೆ, ಅಶೋಕಣ್ಣನವ್ರಿಗೆ, ನಮ್ಮ ಸನ್ಮಾನ್ಯ ವೈ ಎ ನಾರಾಯಣ ಸ್ವಾಮಿ ಅವರಿಗೆ ತಮಗೆಲ್ಲ ಶುಭವಾಗಲಿ. ನಮಸ್ಕಾರ. ಇಷ್ಟೊತ್ತು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಂಥ ಡಾಕ್ಟರ್ CN ಅಶ್ವತ್ಥನಾರಾಯಣ ಅವರಿಗೆ ವಂದನೆಗಳನ್ನು ತಿಳಿಸ್ತಾ, ಈ ಸಭೆಯನ್ನು ಉದ್ದೇಶಿಸಿ ವಿರೋಧ ಪಕ್ಷದ ನಾಯಕರಾದಂಥ ನಮ್ಮ ಶ್ರೀ R ಅಶೋಕ್ ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಅವರಲ್ಲಿ ವಿನಂತಿಯನ್ನು ಮಾಡ್ಕೊತಾನೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ JDSನ ರಾಜ್ಯದ ಅಧ್ಯಕ್ಷರು, ಮಾಜಿ ಮುಖ್ಯಮಂತ್ರಿಗಳು, ನನ್ನ ಆತ್ಮೀಯ ಸ್ನೇಹಿತರಾದಂಥ ಕುಮಾರಣ್ಣವರೇ, ಮತ್ತೊಬ್ಬ ಉಪಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದಂಥ ನನ್ನ ಆತ್ಮೀಯ ಸ್ನೇಹಿತರಾದಂಥ ಅಶ್ವತ್ಥನಾರಾಯಣ ಅವರೇ, ನಮ್ಮ ಅಭ್ಯರ್ಥಿ ವೈ ಎ ನಾರಾಯಣ ಸ್ವಾಮಿ ಅವರೇ, ಮತ್ತೊಬ್ಬ ಛಲವಾದಿ ನಾರಾಯಣ ಸ್ವಾಮಿ ಅವರೇ, ಕೇಶವರೆಡ್ಡಿ ಅವರೇ, ರವಿಕುಮಾರ್ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲ BJP ಮತ್ತು JDSನ ಎಲ್ಲ ಗೌರವಾನ್ವಿತ ಶಾಸಕರೇ, ಮಾಜಿ ಶಾಸಕರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಗೌರವಾನ್ವಿತ ಎಲ್ಲ ಶಿಕ್ಷಕ ವರ್ಗದವರೇ ಮತ್ತು ಕಾರ್ಯಕರ್ತ ಬಂಧುಗಳೇ, ಈಗಾಗಲೇ ನಮ್ಮ ಅಶ್ವತ್ಥನಾರಾಯಣ ಅವರು ಸವಿಸ್ತಾರವಾಗಿ ಮಾತಾಡಿದ್ದಾರೆ. ಇಲ್ಲಿ ಮುಖ್ಯವಾಗಿ ಬಂದಿರುವಂಥ ಪ್ರಶ್ನೆ, ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಅವರು 1 ವರ್ಷ ನಡೆಸಿದಾರಲ್ಲ ಈ ಸರ್ಕಾರ ಆಡಳಿತ, ಯಾರಿಗಾದರೂ ಸರಿ ಅನಿಸಿದ್ಯಾ? 1 ವರ್ಷದಲ್ಲಿ ಸುಮಾರು 900 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 900 ಜನ. ಕುಡಿಯೋ ನೀರಿಗೆ ಹಾಹಾಕಾರ. ರೈತರಿಗೆ ಬೆಳೆಯೋಕ್ಕೂ ಕೂಡ ಕೆಲವು ಕಡೆ ಗೊಬ್ಬರನೂ ಸಿಗ್ತಾ ಇಲ್ಲ, ಈಗ ಬಿತ್ತನೆ ಬೀಜ ಸಿಗ್ತಾ ಇಲ್ಲ.
ಇಷ್ಟೆಲ್ಲ ಅವಾಂತರಗಳ ಮಧ್ಯೆನೂ ಕೂಡ ಎಲ್ಲ ನೋಗಲಿ ಸರ್ಕಾರದ ಖಜಾನೆ ಏನಾನ ತುಂಬಿದೆಯಾ ಅಂತ ಹೇಳಿದ್ರೆ ಸರ್ಕಾರದ ಖಜಾನೆ ಖಾಲಿ ಖಾಲಿ. ನಾನು ಹೇಳ್ತೀನಿ ಮೇಷ್ಟ್ರುಗಳಿಗೆ, ಇನ್ನೆರಡು ತಿಂಗಳಾದ್ರೆ ಮೇಷ್ಟ್ರುಗಳಿಗೆ ಸಂಬಳ ಇಲ್ಲ. ಇನ್ನ 2 ತಿಂಗಳ ಒಳಗಡೆ ಮೇಷ್ಟ್ರುಗಳು ಸಂಬಳಕ್ಕೆ ಟ್ರೆಜರಿಗೆ ಬರಬೇಡಿ. ಯಾಕಂದ್ರೆ ದುಡ್ಡಿಲ್ಲ ಈಗ. ನೀವೇನೋ ಹೇಳಿದ್ರಲ್ಲಪ್ಪ ಈಗ. ಒಟ್ಟಾರೆ ಈ ಸರ್ಕಾರ ಪಾಪರ ಔಟಿದೆ. ಕುಮಾರಣ್ಣ ಅವ್ರು ಹೇಳ್ತಾ ಇದ್ರು, ಏನ್ ಬ್ರದರ್ MP ಎಲೆಕ್ಷನ್ ಆದ್ಮೇಲೆ ಇವರು ಆ ಫ್ರೀ 2,000 ಕೊಡ್ತಾರ ಗ್ಯಾರಂಟಿ ಅಂತ ಕೇಳ್ತಾ ಇದ್ರು. ಗ್ಯಾರಂಟಿ ಅಲ್ಲ, ಗ್ಯಾರಂಟಿ ಕೊಡೋದೇ ಇಲ್ಲ. ಎಲೆಕ್ಷನ್ಗೋಸ್ಕರ ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ಮೇಲೆ ಒಂದು ಗೂಬೆ ಕೂತರಿಸ್ಬಿಟ್ಟು ಅದನ್ನು ಕೈ ಎತ್ತುತ್ತಾರೆ. ಯಾಕಂದ್ರೆ ದುಡ್ಡಿಲ್ಲ ಅವ್ರ ಹತ್ರ. ಈಗ ಹಾಲೊಂದು ಕೊಡ್ಬೇಕಲ್ಲ. ಈಗ ಹಳ್ಳಿಗಳ ಕಡೆ ಹಾಲು ಹಾಕಿರೋ ಅಂತವ್ರಿಗೆ, ಸೊಸೈಟಿಗಳಿಗೆ 8 ತಿಂಗಳಿಂದ ಸುಮಾರು 850 ಕೋಟಿ ಕೊಡಬೇಕು, ಕೊಟ್ಟಿಲ್ಲ. ಅಕ್ಕಿ ದುಡ್ಡು ಕೊಟ್ಟಿಲ್ಲ. ಡ್ರೈವರ್ಗಳಿಗೆ ಸಂಬಳ ಇಲ್ಲ, ಆಂಬ್ಯುಲೆನ್ಸ್ ಡ್ರೈವರ್ಗೆ ಸಂಬಳ ಇಲ್ಲ. ಸಬ್ಸಿಡಿ ಮಕ್ಕಳು ಕೊಡ್ಬೇಕಾಯ್ತು, ಆ ಸಬ್ಸಿಡಿನೂ ಇಲ್ಲ. ಏನ್ ಕೇಳಿದ್ರು ಒಂದೇ, ಅವರು 2,000 ರೂಪಾಯಿ ಕೊಟ್ಟಿಲ್ಲನಪ್ಪ ಅಂತಾರೆ. ಸ್ಕಾಲರ್ಶಿಪ್ ಪ್ರಶ್ನೆನೇ ಇಲ್ಲ, ಅದನ್ನ ಮುಚ್ಚಿಟ್ಬಿಟ್ಟವ್ರೀಗ. ಈ ಪರಿಸ್ಥಿತಿ ನೀವು ಕೇಳಿ, ಇಲ್ಲಿ MLA ಅವರೆಲ್ಲ ಕಾಂಗ್ರೆಸ್ MLA ಅಂತ ಕೇಳಿ, ಅವ್ರ ಯೋಗ್ಯತೆಗೆ 1 ವರ್ಷದಲ್ಲಿ 1 ರಸ್ತೆಗೆ ಅನುದಾನ ತಂದವರ ಕೇಳಿ, 1 ರಸ್ತೆಗೆ, 1 ಶಾಲೆ, ಎಲ್ಲ ಹೋಗ್ಲಿ, 1 ಶಾಲೆಗೆ ನಾನು ಅನುದಾನ ತಂದವರ ಕೇಳಿ, 1 ಆಸ್ಪತ್ರೆಗೆ ಅನುದಾನ ತಂದವರ ಕೇಳಿ. ಹೇಳಿಲ್ಲ. ಮುಖ್ಯಮಂತ್ರಿ ಮನೆಗಳೇ ಹೋಗೋದು ಬಿಟ್ಟು 1 ವರ್ಷ ಆಗಿದೆ. MLAಗಳು ಯಾರು ಹೋಗಲ್ಲ. ಒಬ್ಬರ ಹತ್ರನೂ ಹಣ ತರುವಂತ, ಕ್ಷೇತ್ರದ ಅಭಿವೃದ್ಧಿ ಮಾಡುವಂತ ಶಕ್ತಿ ಒಬ್ಬ MLA, ಕಾಂಗ್ರೆಸ್ MLAಗೂ ಯಾರಿಗೂ ಉಳಿದಿಲ್ಲ ಇವತ್ತು. ಯಾರು ಹೋದ್ರೂ ಕೂಡ ಒಂಥರ DK ಶಿವಕುಮಾರ್ ರೌಡಿಸಮ್ ತರ, ಸಿದ್ದರಾಮಯ್ಯನವರು ರೋಪ್ ಹಾಕೋದು, ಇವೆರಡು ಮಾಡಿ ಒಬ್ಬ MLAನೂ ಮುಖ್ಯಮಂತ್ರಿ ಮನೆಗೂ ಹೋಗಲ್ಲ, ಉಪಮುಖ್ಯಮಂತ್ರಿ ಮನೆಗೂ ಹೆಜ್ಜೆ ಇಕ್ಕಲ್ಲ. ಈ ಪರಿಸ್ಥಿತಿ, ಸರ್ಕಾರ ದಿವಾಳಿ ಔಟ್ ಇದೆ. ನಿಮಗೂ ಗೊತ್ತಾಗ್ತದಲ್ಲ, ಇಷ್ಟೆಲ್ಲ ನಾವು ಹೇಳಿದ್ಮೇಲೆ ನಿಮಗೂ ಗೊತ್ತಾಗಿದೆ. ಈ ಪರಿಸ್ಥಿತಿಯಲ್ಲಿ ಈ ಚುನಾವಣೆ, ಶಿಕ್ಷಕರ ಕ್ಷೇತ್ರದ ಚುನಾವಣೆ, ಎಲ್ಲ ವಿದ್ಯಾವಂತರು, ಬುದ್ಧಿವಂತರು. ವೈ.ಎ. ನಾರಾಯಣ ಸ್ವಾಮಿ 3 ಬಾರಿಗೂ ಹೆಚ್ಚು ಬಾರಿ ಇಲ್ಲಿ ಗೆದ್ದಿದ್ದಾರೆ. ಪ್ರತಿಯೊಬ್ಬರಿಗೂ ಪರಿಚಯ ಇರೋರು. ಮತ್ತೆ JDS ಮತ್ತು BJP ಒಂದಾಗಿರೋದ್ರಿಂದ, ಮೊದಲು JDS BJPನೇ ಫೈಟ್ ಮಾಡ್ತಾ ಇದ್ದಿದ್ದು, ಎರಡೂ ಒಂದಾಗಿರೋದ್ರಿಂದ ಈ ಸರಿ ಕಾಂಗ್ರೆಸ್ ಅವರ ಅಪೋನೆಂಟು ಡಿಪಾಸಿಟ್ ಬರಲ್ಲ. ಆ ರೀತಿಯ ಗೆಲುವನ್ನ ವೈ.ಎ. ನಾರಾಯಣ ಸ್ವಾಮಿ ಅವರಿಗೆ ಕೊಡಬೇಕು ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಅದೇ ರೀತಿ ಸಂಪರ್ಕನೂ ಇಟ್ಕೊಂಡಿದ್ದಾರೆ ವೈ.ಎ. ನಾರಾಯಣ ಸ್ವಾಮಿ. ವೈ.ಎ. ನಾರಾಯಣ ಸ್ವಾಮಿ ಎಲ್ಲ ಟೀಚರ್ ಸಮಸ್ಯೆಗಳು. ಕುಮಾರಣ್ಣನು ಹೇಳ್ತಾರೆ, ಬ್ರದರ್ ನಮ್ಮ ಸರ್ಕಾರ ಇತ್ತಲ್ಲ, ಯಡಿಯೂರಪ್ಪನವರು ಕುಮಾರಣ್ಣ ಅವ್ರ ಸರ್ಕಾರ ಇತ್ತಲ್ಲ, ಆಗ ಅಭಿವೃದ್ಧಿ ಆದಂತ, ರಾಜ್ಯದಲ್ಲಿ ಅಭಿವೃದ್ಧಿ ಕಂಡ್ರೆ ನಾನು ಈ ಮನೆಯಾಳ ಕಾಂಗ್ರೆಸ್ ಜೊತೆನೂ ಮಾಡ್ಕೊಂಡಿದ್ದೆ, 1 ವರ್ಷನೂ ಕೂಡ ನನ್ನ ಕೆಲಸ ಮಾಡಕ್ಕೆ ಬಿಡ್ಲಿಲ್ಲ ಇವರು, ಅಂತ ಮನೆಯಾಳ ಕಾಂಗ್ರೆಸ್ ಅವರು ಇವರು ಅಂತ. ಅಂದ್ರೆ ಕಾಂಗ್ರೆಸ್ ಬಂದ್ರೆ ಅಭಿವೃದ್ಧಿ ಇರಲ್ಲ, ಲೂಟಿ. ನೋಡಿ, ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂದ್ರು. ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕಾದ್ರೆ 1 ಲಕ್ಷ ಕೋಟಿ ಬೇಕು. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂದ್ರೆ 1 ಲಕ್ಷ ಕೋಟಿ ಬೇಕು. 1 ರೂಪಾಯಿ ಕೊಟ್ಟಿಲ್ಲ 1 ವರ್ಷದಲ್ಲಿ. ಒಂದೇ 1 ರೂಪಾಯಿ, 1 ರೂಪಾಯಿ ಅನುದಾನನೂ ಕೂಡ ಕೊಟ್ಟಿಲ್ಲ. ಅದಕ್ಕೆ ನಾಳೆ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀರಿ. ಬೆಂಗಳೂರು ಟ್ಯಾಕ್ಸ್ ಪೇಯರ್ಸ್ ಅವರು ಮಾಡೋರಲ್ಲ, ಡೆಲ್ಲಿಗೆ ಹೋಗಿ
ಕರ್ನಾಟಕದ ತೆರಿಗೆ ಕರ್ನಾಟಕಕ್ಕೆ ಅಂತ. ಈಗ ಬೆಂಗಳೂರವರು ಮಾಡ್ತಾ ಇದ್ದಾರೆ, ನಮ್ಮ ತೆರಿಗೆ ನಮಗೆ ಕೊಡಿ ಅಂತೇಳಿ. ಬೆಂಗಳೂರಿನ ತೆರಿಗೆ ಬೆಂಗಳೂರಿಗೆ ಅಂತ ಹೇಳಿದ್ರೆ ನೀವೊಂದು 50,000 ಕೋಟಿ ಕೊಡ್ಬೇಕಾಗ್ತೈತೆ. ಕೊಡಕ್ಕೆ ನಿಮ್ಮ ಹತ್ರ ಯೋಗ್ಯತೆ ಇದೆಯಾ? ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡ್ತೀರಾ? ಅದೇನೋ ಸುರಂಗ ಮಾಡ್ತಾರಂತೆ, ದಕ್ಷಿಣದಿಂದ ಉತ್ತರದವರೆಗೂ ಸುರಂಗ ಅಂತೆ, ಭೂಮಿ ಒಳಗಡೆನೆ ಸುರಂಗ. ಏನಕ್ಕೆ? ಕಳ್ತನ ಮಾಡಿದ ದುಡ್ಡೆಲ್ಲ ಡೆಲ್ಲಿಗೆ ಕಳ್ಸಕ್ಕೆ. ಕಳ್ತನ ಮಾಡಿದ ದುಡ್ಡೆಲ್ಲ ಡೆಲ್ಲಿಗೆ ಕಳ್ಸಕ್ಕೆ ಇವರು ಸುರಂಗ ಹೊಡಿತಾರಂತೆ. ಮೊದಲು ಈ ಪೆರಿಫಲ್ ರಿಂಗ್ ರೋಡ್ ಮಾಡಕ್ಕೆ ಹೋಗ್ತಾ ಇಲ್ಲ, ಟೆಂಡರ್ ಕರೆದು 4 ಸರಿ ಟೆಂಡರ್ ಯಾರು ಬಂದಿಲ್ಲ ಈಗ. ಯಾಕಂದ್ರೆ ಕಾಂಗ್ರೆಸ್ ಖಜಾನೆಯಲ್ಲಿ ದುಡ್ಡಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಯಾರು ಕಾಂಟ್ರಾಕ್ಟರ್ಗಳು ಕೆಲಸ ಮಾಡಕ್ ಬರ್ತಾ ಇಲ್ಲ. ಈ ಪರಿಸ್ಥಿತಿ ಇರುವಂತಹ ಸಂದರ್ಭದಲ್ಲಿ ಈ ಚುನಾವಣೆ ಇವತ್ತು ನಮ್ಮ ಮುಂದೆ ಬಂದಿದೆ. ಈ ಚುನಾವಣೆಯಲ್ಲಿ ನಾವು JDS ಮತ್ತು BJP ಹೊಂದಾಣಿಕೆ ಮಾಡಿಕೊಂಡಿರೋದ್ರಿಂದ ನಮಗೂ ಇದು ಸವಾಲು. JDS ಕಾರ್ಯಕರ್ತರಿಗೆ BJP ಕಾರ್ಯಕರ್ತರಿಗೆ ಸವಾಲು. ಮೊನ್ನೆ ಯಾರು ಶಿವರಾಮೇಗೌಡ ಹೇಳಿದ್ನಲ್ಲ ಬಾಯಿ ಬಡ್ಕ, JDSನ ಮತ್ತು BJPನ ಬೇರೆ ಬೇರೆ ಮಾಡ್ಬಿಡ್ಬೇಕು, ನಾನು ಹೋಗಿ ಮೋದಿಗೆ ಹೇಳ್ತೀನಿ ಅಂತ. ಯಾವ ಪಾರ್ಟಿಯಲ್ಲಿ ಅವರೇ ಗೊತ್ತಿಲ್ಲ ಇದು. ಅಂದ್ರೆ ಅರ್ಥ ಆಯ್ತಾ? JDS BJP ಒಂದಾಗಿದ್ರೆ ಇವರು ಬೇಳೆ ಬೇಯಲ್ಲ, ಇವರು ಮುಂದಿನ ಚುನಾವಣೆಯಲ್ಲಿ ಗೆಲ್ಲಲ್ಲ. ಅದು ಸ್ಪಷ್ಟವಾಗಿ ಗೊತ್ತಾಗಿದೆ. ಗೆಲ್ಲಲ್ಲ ಅನ್ನೋದು ಗ್ಯಾರಂಟಿ ಗೊತ್ತಿದೆ. ಅದಕ್ಕೆ ಈ ಐಡಿಯಾಗಳನ್ನ ಮಾಡ್ತಾ ಇದ್ದಾರೆ ಅವರು. ಏನಾದ್ರೂ ಮಾಡಿ ಈ JDS BJPಯನ್ನ ಭಾಗ ಮಾಡಿಬಿಡ್ಬೇಕು, ಅವಾಗ ನಾವು ನೆಮ್ಮದಿಯಿಂದ ಇರ್ಬೋದು ಅಂತ ಕುತಂತ್ರ ಮಾಡ್ತಾವ್ರೆ. ಇದರಲ್ಲಿ ಎಕ್ಸ್ಪರ್ಟು ಸಿದ್ದರಾಮಯ್ಯನವರು ಈ ತರ ಕುತಂತ್ರ ಮಾಡೋದು. ಹಿಂದೆ ಪರಮೇಶ್ವರನ್ನ ಸೋಲಿಸ್ತಿದ್ದು ನೀವೆಲ್ಲ ನೋಡಿದ್ದೀರ. ಚುನಾವಣೆ ಆದ್ಮೇಲೆ, ಈ ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ಯಾರ್ಯಾರ ಬಂಡವಾಳ ಏನೇನೋ ಅನ್ನೋದು ಗೊತ್ತಾಗ್ತೈತೆ. ಯಾರಿಗಾನ ಡೌಟ್ ಇದೆಯಾ ಮೋದಿ ಪ್ರಧಾನಮಂತ್ರಿ ಆಗೋದು ಡೌಟು ಅಂತ ಯಾರ್ಯಾರಿಗೂ ಇದೆಯಾ? ಯಾರಿಗೂ ಇಲ್ಲ. ಯಾರಿಗಾರು ಇದೆಯೇನಪ್ಪ? ಯಾರಿಗಾದ್ರು ಇದೆಯಾ? ಯಾರಿಗೂ ಇಲ್ಲ. ಸಣ್ಣ ಮಗುನು ಕೇಳಿದ್ರೆ ಹೇಳ್ತದೆ ಮೋದಿ 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 ಅಂತ. ಎಲ್ಲ ಸಮೀಕ್ಷೆಗಳು ಇವತ್ತು ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ತಾರೆ. ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆದ್ರೆ ನಿಮ್ ಸರ್ಕಾರ ಗಟ್ಟಿಗಿರ್ತದ? ಫಸ್ಟ್ ನೋಡ್ಕೊಳ್ಳಿ, ಫಸ್ಟ್ ಗಟ್ಟಿಗಿರ್ತದ ನೋಡ್ಕೊಳ್ಳಿ. ಜನನೇ ತೀರ್ಮಾನ ಮಾಡ್ಬಿಟ್ಟವ್ರೆ ಈ ಸರ್ಕಾರ ಬೇಡ. ಕಾಂಗ್ರೆಸ್ MLA ಹೇಳ್ತಾರೆ ದರಿದ್ರ ಸರ್ಕಾರ ಇದು, ನಮ್ ಸರ್ಕಾರ ಅಂತ ಹೇಳ್ಕೊಳಕ್ ನಾಚಿಕೆ ಆಗ್ತೈತೆ. ಒಂದು ಅಭಿವೃದ್ಧಿ ಕಾರ್ಯ, ಒಂದು ರಸ್ತೆ ಕೊಟ್ಟಿಲ್ಲ, ಒಂದು ಆಸ್ಪತ್ರೆ ಕೊಟ್ಟಿಲ್ಲ ನಮ್ಗೆ. ಈ ಪರಿಸ್ಥಿತಿ ಇದೆ. ಈ ಸಂದರ್ಭದಲ್ಲಿ, ಈ ಒಂದು ಚುನಾವಣೆ ಸಂದರ್ಭದಲ್ಲಿ ನಮ್ಮ ವೈ.ಎ. ನಾರಾಯಣಸ್ವಾಮಿ ಅವರು ಜನಪರವಾಗಿ ಕೆಲಸ ಮಾಡಿದ್ದಾರೆ. ಎಲ್ಲ ಶಾಲೆಗಳಿಗೆ ಭೇಟಿ ಕೊಟ್ಟಿದ್ದಾರೆ, ಎಲ್ಲ ಜಿಲ್ಲೆಗಳಿಗೆ ಭೇಟಿ ಕೊಟ್ಟಿದ್ದಾರೆ, ಎಲ್ಲ ಶಿಕ್ಷಕ ವರ್ಗದ ಜೊತೆ ಸ್ನೇಹಿತನಾಗಿ ಕೆಲಸ ಮಾಡಿದ್ದಾರೆ. ಇವ್ರನ್ನ ಮತ್ತೊಮ್ಮೆ ಗೆಲ್ಸೋ ಮುಖಾಂತರ ಈ JDS ಮತ್ತು BJPಯ ಕಟಿಬಂಧನ ಏನಿದೆ ಇನ್ನು ಗಟ್ಟಿ ಇದೆ ಅನ್ನೋದನ್ನ ರಾಜ್ಯದ ಜನತೆಗೆ ನಾವು ತೋರಿಸ್ಬೇಕಾಗಿದೆ. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಈ ಚುನಾವಣೆಯಲ್ಲಿ ಯಾರ್ಯಾರು ಮೇಷ್ಟ್ರು ಇದ್ದಾರೋ, ಯಾರ್ಯಾರು ನಿಮ್ಮ ಹತ್ರ ಸ್ಕೂಲ್ ಇದೆಯೋ, ಪ್ರೈವೇಟ್ ಸ್ಕೂಲ್ ಇರ್ಬೋದು, ಗೌರ್ಮೆಂಟ್ ಸ್ಕೂಲ್ ಇರ್ಬೋದು, ಆ ಮೇಷ್ಟ್ರುಗಳ ಜೊತೆ ಮಾತಾಡಿ ಅವರೆಲ್ಲರೂ ಕೂಡ ವೈ.ಎ. ನಾರಾಯಣಸ್ವಾಮಿ ಅವರಿಗೆ ವೋಟ್ ಮಾಡೋ ರೀತಿ ಅವರ ಹೆಸರಿನ ಮುಂದೆ ಒಂದು ಗೆರೆ ಹಾಕೋದಷ್ಟೇ, ಒಂದು ಅಂತಲ್ಲ, ಗೆರೆ ಹಾಕೋ ಮುಖಾಂತರ ಅವರನ್ನ ಗೆಲ್ಲಿಸಿ ಈ ಒಂದು ಕಟಿಬಂಧನನ್ನ ಇನ್ನೂ ಭದ್ರ ಬುನಾದಿ ಹಾಕುವಂತ ಕೆಲಸವನ್ನ ತಾವು ಮಾಡಬೇಕು ಅನ್ನೋ ವಿನಂತಿಯನ್ನ ಮಾಡಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಎಲ್ಲರಿಗೂ ಒಳ್ಳೇದಾಗ್ಲಿ. ಭಾರತ್ ಮಾತಾ ಕಿ. JDS BJPಗೆ ಧನ್ಯವಾದಗಳು. ಇಷ್ಟೊತ್ತು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಂಥ ಮಾನ್ಯ R. ಅಶೋಕ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಈ ಸಭೆಯನ್ನು ಉದ್ದೇಶಿಸಿ JDS ಪಕ್ಷದ ರಾಜ್ಯಾಧ್ಯಕ್ಷರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಕುಮಾರಸ್ವಾಮಿ ಅವರು ಮಾತನಾಡಬೇಕು ಅಂತ ಅವರಲ್ಲಿ ವಿನಂತಿಯನ್ನ ಮಾಡ್ಕೊಂತಾನೆ. ಜೂನ್ 3ನೇ ತಾರೀಕಿನಂದು ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ತಿಗೆ
ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ಆತ್ಮೀಯ ಸ್ನೇಹಿತರು 3 ಬಾರಿ ವಿಧಾನ ಪರಿಷತ್ತಿನ ಸದಸ್ಯರು ಆಗಿರ್ತಕ್ಕಂಥ ವೈ ಎನ್ ನಾರಾಯಣಸ್ವಾಮಿ ಅವರು ಭಾರತೀಯ ಜನತಾದಳ ಹಾಗೂ ಭಾರತೀಯ ಜನತಾ ಪಾರ್ಟಿ ಹಾಗೂ ಜನತಾದಳದ NDAಯ ಒಮ್ಮತದ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿದ್ದಾರೆ. ಅವರ ಪರವಾಗಿ ಈ ದಿನ ಚಿಕ್ಕಬಳ್ಳಾಪುರದ 2 ಪಕ್ಷಗಳ ನಮ್ಮ ಆತ್ಮೀಯ ಕಾರ್ಯಕರ್ತ ಬಂಧುಗಳು ಮತ್ತು ಈ ಜಿಲ್ಲೆಯ ಶಿಕ್ಷಕರ ಒಂದು ಆಶೀರ್ವಾದವನ್ನು ನಾರಾಯಣಸ್ವಾಮಿ ಅವರ ಪರವಾಗಿ ತಮ್ಮಿಂದ ಪಡೆಯತಕ್ಕಂಥ ಮನವಿಯನ್ನು ಸಲ್ಲಿಸಲಿಕ್ಕೆ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು ಹಾಲಿ ವಿರೋಧ ಪಕ್ಷದ ನಾಯಕರು ಆಗಿರ್ತಕ್ಕಂಥ ಅಶೋಕ್ ಅವರು, ಮತ್ತೊಬ್ಬ ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಆತ್ಮೀಯ ಶಾಸಕರು ಮಿತ್ರರು ಆಗಿರ್ತಕ್ಕಂಥ ಅಶ್ವಥ್ ನಾರಾಯಣ ಅವರು, ವಿಧಾನ ಪರಿಷತ್ತಿನ ಸದಸ್ಯರುಗಳಾಗಿರ್ತಕ್ಕಂಥ ನಾರಾಯಣಸ್ವಾಮಿ ಅವರು ಮತ್ತು ನವೀನ್ ಅವರು, ಅಲ್ಲಿಂದ ನಮ್ಮ ಪಕ್ಷದ ನನ್ನ ಆತ್ಮೀಯ ಸ್ನೇಹಿತರು ಶಿಡ್ಲಘಟ್ಟದ ಶಾಸಕರು ಆಗಿರ್ತಕ್ಕಂಥ ರವಿಕುಮಾರ್ ಅವರೇ, ಅಲ್ಲಿಂದ ನಮ್ಮ ವೆಂಕಟಶಿವಾರೆಡ್ಡಿ ಅವರು ಶ್ರೀನಿವಾಸಪುರದ ಶಾಸಕರು ಹಿರಿಯರಿದ್ದಾರೆ, ನಮ್ಮ ನರಸಿಂಹಮೂರ್ತಿ ಇದ್ದಾರೆ. ಈಗ ಎಲ್ಲ ಪ್ರಮುಖರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈಗಾಗಲೇ ಅಶೋಕ್ ಅವರು ಮತ್ತು ಅಶ್ವಥ್ ನಾರಾಯಣ ಅವರು ಮಾತನಾಡಿದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಅಭ್ಯರ್ಥಿ ನಾರಾಯಣಸ್ವಾಮಿ ಅವರು ಸಹ ಸುದೀರ್ಘವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಅವರ ಒಂದು ಪ್ರಾಮಾಣಿಕ ಸೇವೆಯನ್ನೇನು ಮಾಡಿದ್ದಾರೆ ಅದೆಲ್ಲದರ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದ ಈ ಒಂದು ಭಾಗದ ಎಲ್ಲ 2 ಪಕ್ಷಗಳ ನಮ್ಮ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು ಕಳೆದ ಲೋಕಸಭೆ ಚುನಾವಣೆಯಲ್ಲಿ BJPಯ ಮತ್ತು ಜನತಾದಳದ ಅಭ್ಯರ್ಥಿಗಳಾಗಿ ಡಾಕ್ಟರ್ ಸುಧಾಕರ್ ಅವರೇನು ಚುನಾವಣೆಗೆ ಸ್ಪರ್ಧೆ ಮಾಡಿದರು, ಅವರ ಗೆಲುವಿಗೆ ತಮ್ಮೆಲ್ಲರ ಒಂದು ಶ್ರಮವನ್ನು ಹಾಕಿರ್ತಕ್ಕಂಥದ್ದೇನಿದೆ ಅದಕ್ಕೆ ಪ್ರಥಮವಾಗಿ ನಿಮ್ಮೆಲ್ಲರಿಗೆ ನನ್ನ ಕೃತಜ್ಞತೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮನಸ್ಸಿನಲ್ಲಿ ಯಾವುದೇ ರೀತಿಯ ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ಅದೆಲ್ಲವನ್ನ ಮರೆತು ವೇದಿಕೆ ಮೇಲೆ ಇರ್ತಕ್ಕಂಥ 2 ಪಕ್ಷದ ಪದಾಧಿಕಾರಿಗಳು, ನಮ್ಮ ಕಾರ್ಯಕರ್ತ ಬಂಧುಗಳು ತಾವೇನು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಒಂದು ಸುಭದ್ರ ಸರ್ಕಾರವನ್ನು ದೇಶದಲ್ಲಿ ತರಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಾಮಾಣಿಕವಾದ ದುಡಿಮೆಯನ್ನು ಮಾಡಿದ್ದೀರಿ. ನಿಮ್ಮ ದುಡಿಮೆಯ ಫಲ ಬಹುಶಃ 3ನೇ ತಾರೀಕು ಇಲ್ಲಿ ನಾರಾಯಣಸ್ವಾಮಿಯವರೇನು ಮತದಾನವನ್ನು ನೀವು ಮಾಡಬೇಕು ಅವರ ಪರವಾಗಿ, ಮತ್ತು 4ನೇ ತಾರೀಕಿನ ಲೋಕಸಭೆಯ ಫಲಿತಾಂಶ ಏನಿದೆ, ಮತ್ತು 6ನೇ ತಾರೀಕಿನಂದು ನಾರಾಯಣಸ್ವಾಮಿಯವರ ಫಲಿತಾಂಶ, ಇದು ಎಲ್ಲದರ ಜಯವನ್ನು ತಂದುಕೊಡ್ತಕ್ಕಂಥದ್ದು ನಿಮ್ಮ ಕೈನಲ್ಲಿದೆ ಅಂತಕ್ಕಂಥದ್ದನ್ನು ಪ್ರಥಮವಾಗಿ ನಿಮ್ಮೆಲ್ಲರ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ಚಿಕ್ಕಬಳ್ಳಾಪುರದಲ್ಲಿ ನಮ್ಮನ್ನು ನೀವೆಲ್ಲರೂ ಭಾಳ ಅತ್ಯಂತ ಪ್ರೀತಿಯಿಂದ ಯಾವುದೇ ಸಂದರ್ಭದಲ್ಲಿ ಬಂದರೂ ನಿಮ್ಮ ಕುಟುಂಬದ ಒಬ್ಬ ಅಣ್ಣನೋ ತಮ್ಮನೋ ಅಂತಕ್ಕಂಥ ಪ್ರೀತಿಯಿಂದ ಕಾಣ್ತೀರಿ. ಯಾವುದೇ ಪಕ್ಷ ಇರಲಿ, BJP ನಾಯಕರುಗಳಿರಲಿ, ನಮ್ಮ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥವರು ಭಾಳ ಜನ ಪ್ರೀತಿಯಿಂದಲೇ ಕಾಣುತ್ತಾರೆ ವೈಯಕ್ತಿಕವಾಗಿ. ಇನ್ನು ನನ್ನ ಪಕ್ಷದ ಕಾರ್ಯಕರ್ತರ ಬಗ್ಗೆ ನಾನು ಏನು ಹೇಳಲೇಬೇಕಾಗಿಲ್ಲ. ಆದರೂ ಒಂದು ನಿಮ್ಮೆಲ್ಲರ ಗಮನಕ್ಕೆ ನಾನು ತರ್ತಕ್ಕಂಥದ್ದು, ಸ್ವಾತಂತ್ರ್ಯ ಬಂದ ನಂತರ ನಮ್ಮ ರಾಜ್ಯದಲ್ಲಿ ಹಲವಾರು ಸರ್ಕಾರಗಳೇನು ಬಂದವು, ಶಿಕ್ಷಣ ಕ್ಷೇತ್ರಕ್ಕೆ ನಿಮ್ಮಗಳ ನಿರೀಕ್ಷೆಗೆ ಕಾರ್ಯಕ್ರಮಗಳನ್ನು ತರಲಿಕ್ಕಾಗಿರಲಿಲ್ಲ. 2006 ನಾನು ಮತ್ತು ಯಡಿಯೂರಪ್ಪನವರು BJPಯ ಪಕ್ಷ ಮತ್ತು ಜನತಾದಳದ ಪಕ್ಷಗಳ ಹೊಂದಾಣಿಕೆಯಿಂದ ಸರ್ಕಾರವನ್ನು ರಚನೆ ಮಾಡಿದಂಥದ್ದೇನಿದೆ, ಸ್ವಾತಂತ್ರ್ಯ ಬಂದ 60 ವರ್ಷಗಳಲ್ಲಿ ಮಾಡಲಿಕ್ಕಾಗದೇ ಇರತಕ್ಕಂಥ ಒಂದು ಸಾಧನೆಗಳು ಶಿಕ್ಷಣ ಕ್ಷೇತ್ರದಲ್ಲಿ ಕೇವಲ 20 ತಿಂಗಳಲ್ಲಿ ಮಾಡಿರ್ತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಮುಖ್ಯಮಂತ್ರಿಯ ನಮ್ಮ ಪಕ್ಷ ಮತ್ತು BJP ಪಕ್ಷ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ
ಈ ರಾಜ್ಯದಲ್ಲಿ ಇದ್ದಂಥ ಪ್ರಥಮ ದರ್ಜೆ ಕಾಲೇಜುಗಳ ಸಂಖ್ಯೆ ಕೇವಲ 169. ನಾವು ಇದ್ದಂಥ 20 ತಿಂಗಳ ಆಡಳಿತದಲ್ಲಿ ಪ್ರಥಮ ದರ್ಜೆ ಕಾಲೇಜುಗಳು 189 ಕಾಲೇಜುಗಳನ್ನು ಪ್ರಾರಂಭ ಮಾಡೋದು ಕೇವಲ 20 ತಿಂಗಳಲ್ಲಿ. 60 ವರ್ಷದಲ್ಲಿ ಮಾಡೋಕ್ಕಾಗದೇ ಇರತಕ್ಕಂಥ ಸಾಧನೆ 20 ತಿಂಗಳಲ್ಲಿ ಮಾಡಿ ತೋರಿಸಿದ್ದೇವೆ. 500 ಜೂನಿಯರ್ ಕಾಲೇಜುಗಳನ್ನು ಪ್ರಾರಂಭ ಮಾಡೋದು, 1400ಕ್ಕೂ ಹೆಚ್ಚಿನ ಹೈಸ್ಕೂಲ್ಗಳನ್ನು ಪ್ರಾರಂಭ ಮಾಡಿದ್ವು. ಅದ್ರ ಜೊತೆಗೆ ಈ ಎಲ್ಲ ಒಂದು ಶಾಲೆಗಳಿಗೆ ಕಾಲೇಜುಗಳಿಗೆ 2 ಕೋಟಿ ಹಣವನ್ನು ಕೊಟ್ಟು ಮೂಲಭೂತ ಸೌಕರ್ಯಗಳನ್ನು ಕೊಡಲಿಕ್ಕೂ ಎಲ್ಲ ರೀತಿಯ ಒಂದು ವ್ಯವಸ್ಥೆಗಳನ್ನು ಅವತ್ತು ಮಾಡಿದಂಥದ್ದೇನಿದೆ. ಅದಷ್ಟೇ ಅಲ್ಲ, ದೇವೇಗೌಡರು ಮುಖ್ಯಮಂತ್ರಿಗಳಾಗಿ, ಗೋವಿಂದ ಗೌಡರು ಶಿಕ್ಷಣ ಇಲಾಖೆಯ ಸಚಿವರಾಗಿ 94-95ರಲ್ಲಿ 1 ಲಕ್ಷ ಶಿಕ್ಷಕರುಗಳನ್ನು ನೇಮಕ ಮಾಡಿದಂಥದ್ದು ಒಂದು ದಾಖಲೆ ಈ ರಾಜ್ಯದಲ್ಲಿ, ಈ ದೇಶದಲ್ಲೇ ಬಹುಶಃ ದಾಖಲೆ ಅದು. ಆ 1 ಲಕ್ಷ ಶಿಕ್ಷಕರನ್ನ ನೇಮಕ ಮಾಡಿದಂಥದರಲ್ಲಿ ಸುಮಾರು 50,000 ನಮ್ಮ ಸಹೋದರಿಯರು, ಮಹಿಳೆಯರು ತಮಗೆ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕರಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಕ್ಕಂಥ ಅವಕಾಶಗಳು ಒದಗಿ ಬಂದಂಥದ್ದನ್ನು ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಅದಾದ ನಂತರ ನಾನು ಯಡಿಯೂರಪ್ಪನವರು ಈ ರಾಜ್ಯದಲ್ಲಿ ಆಡಳಿತವನ್ನು ಪ್ರಾರಂಭ ಮಾಡಿದಾಗ ಈ ಎಲ್ಲ ಕಾಲೇಜುಗಳು, ಹೈಸ್ಕೂಲುಗಳು, ಜೂನಿಯರ್ ಕಾಲೇಜುಗಳಿಗೆ ನಮ್ಮ ಉಪನ್ಯಾಸಕರು, ಶಿಕ್ಷಕರನ್ನ ನೇಮಕ ಮಾಡ್ತಕ್ಕಂಥದ್ರಲ್ಲಿ ಸುಮಾರು 56,000 ಕುಟುಂಬದ ನನ್ನ ತಾಯಂದರು ಮತ್ತು ನಮ್ಮ ಯುವಕರಿಗೆ ಉದ್ಯೋಗವನ್ನು ಕೊಟ್ಟಂಥದ್ದು ಅದು ಮತ್ತೊಂದು 2ನೇ ಇತಿಹಾಸ ಅಂತಕ್ಕಂಥದ್ದನ್ನು ನಾನು ಶಿಕ್ಷಕರೊಂದಕ್ಕೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕರ ಜೊತೆಯಲ್ಲಿ, ಶಿಕ್ಷಕರಿಗಿಂತ ಹೆಚ್ಚಾಗಿ ನಮ್ಮ ಪಕ್ಷದ 2 ಪಕ್ಷದ ಕಾರ್ಯಕರ್ತರುಗಳು ಈ ಸಭೆಯಲ್ಲಿದ್ದೀರಿ. ನಿಮ್ಮೆಲ್ಲರಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು, ನಿಮ್ಮ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಶಿಕ್ಷಕರೇನಿದ್ದಾರೆ ಅವರ ಮನೆಗಳಿಗೆ ಹೋಗಿ ಅವರಿಗೆ ಮನವೊಲಿಸಿ ಇವತ್ತು ಶಿಕ್ಷಣಕ್ಕೆ, ಶಿಕ್ಷಣ ಕ್ಷೇತ್ರಕ್ಕೆ ಯಾವೊಂದು ಕೊಡುಗೆಯನ್ನು ಜನತಾದಳ ಮತ್ತು BJP ಪಕ್ಷಗಳು ಅಧಿಕಾರದಲ್ಲಿದ್ದಾಗ ಗೌರವ ಸಲ್ಲಿಸಿದ್ದೇವೆ. ಮತ್ತು ಇನ್ನೊಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ, 1995ನೇ ಇಸ್ವಿಯವರೆಗೆ ಇದ್ದಂಥ ಅನುದಾನ ರಹಿತ ಶಾಲೆಗಳಿಗೆ ಅನುದಾನವನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ 20 ತಿಂಗಳ ನಮ್ಮ ಆಡಳಿತದಲ್ಲಿ ಅನುದಾನ ರಹಿತ ಶಾಲೆಗಳಿಗೂ ಕೊಟ್ಟಂಥದ್ದು, ಅದರ ಮುಖಾಂತರ ಅನುದಾನ ರಹಿತ ಶಾಲೆಗಳಿಗೆ ಒಂದು ಜೀವ ಕೊಟ್ಟಂಥದ್ದು, ಅಲ್ಲಿ ನಮ್ಮ ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ಳಿಕ್ಕೆ ಆರ್ಥಿಕ ಶಕ್ತಿಯನ್ನು ತುಂಬಿದಂಥದ್ದೇನಿದೆ, ಹೀಗೆ ಹಲವಾರು ವಿಷಯಗಳನ್ನು ನಿಮ್ಮ ಮುಂದೆ ಇಡಬಹುದು. ಅದರಿಂದ ಇವತ್ತು ಈ ಒಂದು ಚುನಾವಣೆ ಶಿಕ್ಷಕರು ಮತವನ್ನು ಕೊಡ್ತಕ್ಕಂಥದ್ದೇನಿದೆ, ನಿಮ್ಮಗಳ ಒಂದು ದುಡಿಮೆ ಈ ಬಾರಿ ಇವತ್ತೇನು ಸುಮಾರು 25,000 ಶಿಕ್ಷಕರು ಇರಬೇಕೇನೋ. ನಾರಾಯಣಸ್ವಾಮಿ ಎಷ್ಟು 25,000 ಇದೆ, ಎಷ್ಟು ಸಾವಿರ ಇದ್ದಾರೆ ಶಿಕ್ಷಕರು ಮತದಾರರು? 25,000. 25,000 ಶಿಕ್ಷಕರು ಮತದಾನದಲ್ಲಿ ಭಾಗವಹಿಸ್ತಕ್ಕಂಥ ಚುನಾವಣೆ ಇದು. ಇಲ್ಲಿ ನಮ್ಮ ಕಾರ್ಯಕರ್ತರುಗಳು ಆ ಪ್ರತಿಯೊಂದು ಹೋಬಳಿ ಮಟ್ಟದಲ್ಲಿ ನಿಮ್ಮ ತಾಲೂಕು ಕೇಂದ್ರಗಳಲ್ಲಿ ಏನೋ ಒಂದು ನಿಮ್ಮ ಹಳ್ಳಿಯಲ್ಲಿ ಇರ್ತಕ್ಕಂಥ ಶಿಕ್ಷಕರ ಅಡ್ರೆಸ್ಗಳನ್ನು ತಾವು ತೆಗೆದುಕೊಳ್ಳೋದ್ರ ಮುಖಾಂತರ ಆ ವಿಳಾಸದ ಅವರ ಮನೆಗಳಿಗೆ ಭೇಟಿ ಕೊಟ್ಟು ಅವರ ಮನವೊಲಿಸಿ ಈ ಚುನಾವಣೆಯಲ್ಲಿ ಈ 2 ಪಕ್ಷದ ಮೈತ್ರಿ ಅಭ್ಯರ್ಥಿ ನಾರಾಯಣಸ್ವಾಮಿ ಅವರ ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮವಾದ ರೀತಿಯಲ್ಲಿ ಶಿಕ್ಷಕರ ಪರವಾಗಿ, ಶಿಕ್ಷಣದ ಇಲಾಖೆಯ ಪರವಾಗಿ ಇರ್ತಕ್ಕಂಥ ಲೋಪಗಳನ್ನು ಸರಿಪಡಿಸಲಿಕ್ಕೆ ಒಂದು ಧ್ವನಿಯಾಗಿ ಕೆಲಸವನ್ನು ಮಾಡ್ತಕ್ಕಂಥ ದೃಷ್ಟಿಯಿಂದ ನಾರಾಯಣಸ್ವಾಮಿ ಅವರನ್ನು ಆಯ್ಕೆ ಮಾಡಿ ಅಂತ ಹೇಳಿ ಇವತ್ತು ಶಿಕ್ಷಕರಿಗೆ ಮನವಿ ಮಾಡ್ತಕ್ಕಂಥ ಒಂದು ಜವಾಬ್ದಾರಿನ ನೀವೆಲ್ಲ ತೆಗೆದುಕೋಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಸರ್ಕಾರದ ಬಗ್ಗೆ ಈಗಾಗಲೇ ನಮ್ಮ ಅಶೋಕ್ ಅವರು ಸುದೀರ್ಘವಾಗಿ ಹೇಳಿದ್ದಾರೆ. ನಮ್ಮ ರೈತರು ಬದುಕಿದ್ದಾರೆ ಅಂತಕ್ಕಂಥದ್ದೇ ಈ ಸರ್ಕಾರ ಮರ್ತೋಗಿದೆ. ಕಳೆದ ಬಾರಿ ಈ ರಾಜ್ಯದಲ್ಲಿ ಆದಂಥ ಬರಗಾಲಕ್ಕೆ ನಮ್ಮ ರೈತರ ಒಂದು ಸಂಕಷ್ಟಗಳಿಗೆ ಯಾವ ರೀತಿ ಬಂದಿದ್ದಾರೆ. ಈಗ ಮೊನ್ನೆ ಒಂದು ಸಭೆ ಮಾಡಿದ್ದಾರೆ. ಏನು ಅಶೋಕ್ ಅವರು ಹೇಳಿದಂಥ ರೀತಿಯಲ್ಲಿ ಈ ವರ್ಷ 850 ರೈತರ ಆತ್ಮಹತ್ಯೆ ಪ್ರಕರಣ ಆಗಿದೆ. ಆತ್ಮಹತ್ಯೆಗೆ ಕಾರಣಗಳೇನು ಅಂತ ಹೇಳಿ ಈ ಸಮಿತಿ ರಚನೆ ಮಾಡಿ ಸಮಿತಿ ಮುಖಾಂತರ ಇದನ್ನು ವರದಿ ತಗೋತಾರಂತೆ. ಏನು ಸಮಿತಿ ರಚನೆ ಮಾಡಿ ನನ್ನ ರೈತರ ಬದುಕು ಏನಾಗಿದೆ ಅಂತೇಳಿ ಅವರಿಂದ ವರದಿ ತೆಗೆದುಕೋಬೇಕಾ? ನನ್ನ ರೈತರ ಬದುಕು ಇವತ್ತು ಪ್ರತಿನಿತ್ಯ ಮಳೆಗಾಲ ಪ್ರಾರಂಭ ಆದಾಗ ಅವನಿಗೆ ಲಾಭ ಬರುತ್ತೋ ನಷ್ಟ ಇದೆಯೋ, ಬೆಳೆ ಬೆಳೆದಂಥದ್ದು ಬೆಳೆ ಸಿಗುತ್ತೋ ಕೈಗೆ ಇಲ್ವೋ ಅಂತಕ್ಕಂಥದ್ದನ್ನು ಯೋಚನೆ ಮಾಡಿದೆ.
ಈ ದೇಶದ ಜನತೆಗೆ ಅನ್ನ ಕೊಡ್ತಕ್ಕಂಥ ಅನ್ನದಾತನ ಕಷ್ಟಗಳು ಏನು ಅಂತಕ್ಕಂಥದ್ದನ್ನ ಈಗ ಆತ್ಮಹತ್ಯೆಗೆ ಕಾರಣವನ್ನು ಹುಡುಕ್ಲಿಕ್ಕೆ ಈ ಸರ್ಕಾರ ಒಂದು ತನಿಖಾ ಸಂಸ್ಥೆಯ ಮುಖಾಂತರ ಇವತ್ತು ವರದಿ ತೆಗೆದುಕೊಳ್ಳಿಕ್ಕೆ ಹೊರಟಿದ್ದೇವೆ ಅಂತ ಭಾಷಣ ಮಾಡಿದ್ದಾರೆ. ಸುಮಾರು 10-15 ವರ್ಷಗಳ ಉಪಮುಖ್ಯಮಂತ್ರಿಗಳಾಗಿ 7 ವರ್ಷ ಮುಖ್ಯಮಂತ್ರಿಗಳಾಗಿ ನನ್ನ ರೈತರು ಯಾತಕ್ಕೆ ಆತ್ಮಹತ್ಯೆ ಮಾಡ್ಕೋತಾರೆ ಅಂತಕ್ಕಂಥ ಒಂದು ಸಣ್ಣ ವಿಷಯವನ್ನು ತಿಳ್ಕೊಳ್ಳಿಕ್ಕೆ ಇವ್ರ ಕೈನಲ್ಲಿ ಶಕ್ತಿ ಇಲ್ಲ ಅಂದರೆ ಇನ್ನು ಯಾವ ರೀತಿ ಇವರು ಆಡಳಿತವನ್ನು ನಡೆಸಿದ್ದಾರೆ ಅಂತಕ್ಕಂಥದ್ದನ್ನು ಯೋಚನೆ ಮಾಡಿ. ಇವತ್ತು ನನ್ನ ರೈತರ ಬದುಕೇನಾಗಿದೆ, ಹಳ್ಳಿಗಳಲ್ಲಿ ಯಾವ ರೀತಿ ಬದುಕ್ತಾ ಇದ್ದಾರೆ. ಇವತ್ತು ಏನೊಂದು ಮೊನ್ನೆ ಒಂದು ವಾರದಿಂದ ಮಳೆ ಏನಾಗಿದೆ, ಹಲವಾರು ಪ್ರದೇಶದಲ್ಲಿ ಬಾಳೆ ಬೆಳೆ ಬೆಳೆದಂಥ ರೈತರ ಬೆಳೆ ಸಂಪೂರ್ಣ ನಾಶ ಆಯಿತು. ಅಡಿಕೆ ಗಿಡಗಳು ಬಿದ್ದೋಗಿದ್ದಾವೆ. ಅಲ್ಲಿಂದ ನಮ್ಮ ತಂಬಾಕು, ನಮ್ಮ ಪಿರಿಯಾಪಟ್ಟಣ ಮೈಸೂರು ಭಾಗದಲ್ಲಿ ನಮ್ಮ ಮುಖ್ಯಮಂತ್ರಿಗಳ ಜಿಲ್ಲೆನೇ, ಅವರೇ ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದು. ತಂಬಾಕು ಬೆಳೆ ಸಂಪೂರ್ಣ ನಾಶ ಆಗಿದೆ, ಶುಂಠಿ ನಾಶ ಆಗಿದೆ. ಕೇಳರು ಯಾರೂ ದಿಕ್ಕು ದೇಶ ಇಲ್ಲ. ಇವತ್ತು ನರೇಂದ್ರ ಮೋದಿ ಅವ್ರ ಜೊತೆ ಜಗಳಾಡಿ ಅದೇನೋ 3,500 ಕೋಟಿ ದುಡ್ಡು ಕೊಟ್ಟ ಮೇಲೂ ಎಷ್ಟು ಜನಕ್ಕೆ ದುಡ್ಡು ಬಂದಿದೆ ಈಗ ಪರಿಹಾರದಣ? ಎಲ್ಲ ಬಂದಿದೆ ಪರಿಹಾರದಣ? ಇನ್ನು ರಾಗಿ ತಗೊಂಡೋಗಿ MSP ದರದಲ್ಲಿ ಕೊಟ್ರಲ್ಲ, ಆ ರಾಗಿ ದುಡ್ಡು ಏನಾದರೂ ಬಂದಿದೆಯಾ ಇವತ್ತು? ಅದ್ರದ್ದು ದುಡ್ಡು ಸಹ ಬಂದಿಲ್ಲ. ಈಗ ಹೇಳ್ತಾ ಹೋದರೆ 1 ಗಂಟೆ ಮಾತನಾಡ್ಬೋದು. ಆದರೆ ಒಂದು ನನ್ನ ಕಾರ್ಯಕರ್ತರು, ಎರಡೂ ಪಕ್ಷದ ಕಾರ್ಯಕರ್ತರಿಗೆ ಈ ಚುನಾವಣೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡಿದ್ದೀರಿ, ಅದೇ ಹೋರಾಟ ಈ ಒಂದು ವಿಧಾನ ಪರಿಷತ್ತಿನ ಚುನಾವಣೆಗೂ ನಿಮ್ಮ ಶಕ್ತಿಯನ್ನು ಧಾರೆ ಎರೆದು ನಾರಾಯಣ ಸ್ವಾಮಿ ಅವ್ರನ್ನ ಗೆಲ್ಲಿಸ್ತಕ್ಕಂಥದ್ರ ಮುಖಾಂತರ ಇವತ್ತು ಜನತಾದಳ ಮತ್ತು BJP ಪಕ್ಷದ ಒಂದು ಮೈತ್ರಿ